ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಕೊನೆಗೂ ಜಿಬಿಎ ಎಲೆಕ್ಷನ್ ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಹಿಂದೆ ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ನಡೆಸಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಹಾಗೂ ಜಿಬಿಎ ಒಂದಷ್ಟು ಕಾರಣಗಳನ್ನು ನೀಡಿ ಈ ಚುನಾವಣಾ ಗಡುವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಒಂದಷ್ಟು ರೀಸನ್ಸ್ ಕೂಡ ಇತ್ತು ಇದಕ್ಕೆ. ಅದರಂತೆ ಈ ಮನವಿಯನ್ನ ಸುಪ್ರೀಂ ಕೋರ್ಟ್ ಒಪ್ಪಿದ್ದು ಡಿಸೆಂಬರ್ 31ರ ಒಳಗೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ 5 ಪಾಲಿಕೆಗಳ ಎಲ್ಲಾ ವಾರ್ಡ್ಗಳ ಎಲೆಕ್ಷನ್ ನಡೆಸಲೇಬೇಕು ಅಂತ ಫೈನಲ್ ಡೆಡ್ಲೈನ್ ನೀಡಿದೆ. ಇವತ್ತು ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಜಿಬಿಎ ಎಲೆಕ್ಷನ್ ಅಂತೂ ಗ್ಯಾರಂಟಿ. ಎಸ್, ಜಿಬಿಎ ಎಲೆಕ್ಷನ್ ಪದೇ ಪದೇ ಪೋಸ್ಟ್ಪೋನ್ ಆಗ್ತಾ ಇತ್ತು. ಬಟ್ ಕೊನೆಗೂ ಈ ಮುಂದೂಡಿಕೆಗೆ ಬ್ರೇಕ್ ಬಿದ್ದಿದೆ. ಅಂತೂ ನಡೆಯುತ್ತೆ ಜಿಬಿಎ ಪಾಲಿಕೆಗಳ ಚುನಾವಣೆ. ಒಂದಷ್ಟು ರೀಸನ್ಸ್ಗಳನ್ನು ನೀಡಿ ಪದೇ ಪದೇ ಏನು ಪೋಸ್ಟ್ಪೋನ್ ಮಾಡ್ತಾ ಇದ್ರು, ಅದಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಡಿಸೆಂಬರ್ ಕೊನೆಗೆ ಬೆಂಗಳೂರಿನ ಪುರಪಿತೃವಿನ ಆಯ್ಕೆಯಾಗತ್ತೆ. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಹೀಗಾಗಿ ಸರ್ಕಾರ ಹಾಗೂ ಜಿಬಿಎ ಏನು ಇಲ್ಲಿವರೆಗೂ ಮೊಂಡಾಟ ನಡೆಸ್ತಾ ಇತ್ತು ಅದೆಲ್ಲವೂ ಕೂಡ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ. ಮತ್ತೊಂದು ಕಡೆ ಈ ಜಿಬಿಎ ಚುನಾವಣೆ ಅಂತ ಬಂದ್ರೆ ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಇದೆಲ್ಲವನ್ನು ಕೂಡ ನಾವಿವತ್ತು ಮಾತಾಡ್ತಾ ಹೋಗೋಣ. ಡಿಸೆಂಬರ್ ಮೊದಲ ವಾರದಲ್ಲಿ ಎಲೆಕ್ಷನ್ ಫಿಕ್ಸ್ ಮಾಡಲೇಬೇಕಾಗತ್ತೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಪ್ರತಿಪಕ್ಷಗಳಿಗೆ ಒಂದು ರೀತಿ ನಿಜಕ್ಕೂ ಅಗ್ನಿ ಪರೀಕ್ಷೆ ಇದು. ವರ್ಷಾಂತ್ಯಕ್ಕೆ ಜಿಬಿಎ ಚುನಾವಣೆ ಗ್ಯಾರಂಟಿ. ಹೀಗಾಗಿ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಅಗ್ನಿ ಪರೀಕ್ಷೆ ಆದ್ರೆ, ಪ್ರತಿಪಕ್ಷ ಬಿಜೆಪಿಗೆ ಗೆದ್ದೇ ಗೆಲ್ಬೇಕು ಅನ್ನೋ ಹಠ, ಹಾಗೆ ಜೆಡಿಎಸ್ಗೆ ಅಸ್ತಿತ್ವವನ್ನ ಉಳಿಸಿಕೊಳ್ಳೋ ಬಯಕೆ. ಹೀಗಾಗಿ ಒಂದ್ ರೀತಿ ವಾರ್ಡ್ ಮಟ್ಟದಲ್ಲಿ ಮತದಾರರ ಓಲೈಕೆ ಕೂಡ ಶುರುವಾಗ್ತಾ ಇದೆ. ಡಿಸೆಂಬರ್ ಕೊನೆಗೆ ಎಲೆಕ್ಷನ್ ನಡೆಯೋದು ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ಎಎಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎಲ್ಲಾ ಪಕ್ಷಗಳಿಗೂ ಕೂಡ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಈ ಹಿಂದೆ ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಆದರೆ ಈಗ SIR ಪ್ರಾಸೆಸ್ ನಡೀತಾ ಇದೆ. ಹೀಗಾಗಿ ಅಧಿಕಾರಿಗಳು ಅದರಲ್ಲಿ, ಸಿಬ್ಬಂದಿಗಳು ಅದರಲ್ಲಿ ಬ್ಯುಸಿ ಆಗಿರ್ತಾರೆ. ಓವರ್ಲ್ಯಾಪ್ ಆಗುತ್ತೆ. ಆ ಟೈಮ್ನಲ್ಲಿ ನಡೆಸಿದ್ರೆ, ಈ ಟೈಮ್ನಲ್ಲಿ ಎಲೆಕ್ಷನ್ ನಡೆಸಿದ್ರೆ ಅಂತ ಒಂದಷ್ಟು ರೀಸನ್ಸ್ಗಳನ್ನು ಮುಂದಿಟ್ಟು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಕೊನೆಗೂ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಈ ಆದೇಶವನ್ನ ನೀಡಿದೆ. ಹೀಗಾಗಿ ಡಿಸೆಂಬರ್ 31ರ ಒಳಗೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋ ಹಾಗೆ ಇಲ್ಲ. ಮತ್ತೆ ಯಾವುದೇ ಒಂದು ದೊಡ್ಡ ಕಾರಣ ನೀಡಿ ಮತ್ತೆ ಪೋಸ್ಟ್ಪೋನ್ ಮಾಡಿ ಅಂತೆಲ್ಲ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಕಟುವಾಗಿ. ಇದರ ಜೊತೆಗೆ ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ಇನ್ನು ಮುಂದೆ ಮತ್ತೊಮ್ಮೆ ಈ ರೀತಿ ಎಕ್ಸ್ಟೆಂಡ್ ಮಾಡಿ ಅಂತ ನಾವು ಕೋರ್ಟ್ ಮುಂದೆ ಬರೋದಿಲ್ಲ ಅಂತ ಭರವಸೆಯನ್ನು ನೀಡಿದ್ದಾರೆ. ಈ ಒಂದು ಆದೇಶದ ಬೆನ್ನಲ್ಲೇ DK ಶಿವಕುಮಾರ್ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ನ ಆದೇಶವನ್ನ ಪಾಲಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಹಾಗೂ ಡಿಸೆಂಬರ್ ಒಳಗಾಗಿ ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸಲಾಗುತ್ತೆ ಅಂತ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಕೊನೆಗೂ ಎಲೆಕ್ಷನ್ ನಡೆಯೋದು ಫಿಕ್ಸ್ ಆಗಿದೆ. ಆದರೆ ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ತಯಾರಿಯನ್ನು ನಡೆಸಬೇಕಾಗತ್ತೆ, ಯಾವ ರೀತಿ ಲಾಬಿಯನ್ನ ಮಾಡಬೇಕಾಗುತ್ತೆ, ಹಾಗೆ ಗೆಲ್ಲುವ ಲೆಕ್ಕಾಚಾರ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ನಾವು ಮಾತಾಡ್ತಾ ಹೋಗೋಣ. ಆಲ್ರೆಡಿ ತುಂಬಾನೇ ಲೇಟ್ ಆಗಿದೆ. ಬೆಂಗಳೂರು ಅಂತ ಬಂದರೆ ಸಾಕಷ್ಟು ಸಮಸ್ಯೆಗಳು ಆಲ್ರೆಡಿ ಇದೆ. ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಕಸದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ರಸ್ತೆ ಗುಂಡಿಗಳ ಸಮಸ್ಯೆ. ಇನ್ನು ಈಗ ಡಿಸೆಂಬರ್ ಅಂತ ಅಂದರೆ ಇನ್ನೂ 5 ತಿಂಗಳು ಕಾಯಬೇಕು. ಅಲ್ಲಿವರೆಗೂ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಇಲ್ಲಿರುವಂಥ ಜನರು ಎಲ್ಲವನ್ನೂ ಕೂಡ ಅನುಭವಿಸಲೇಬೇಕಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಹಾಗೆ ಎಲೆಕ್ಷನ್ ಈಗ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ ಮತ್ತೇನಾದ್ರೂ ಒಂದು ಹೊಸ ರೀಸನ್ಸ್ನ ತಗೊಂಡು ಬಂದು ಮತ್ತೇನಾದ್ರು ಪೋಸ್ಟ್ಪೋನ್ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತಾ, ಏನು ಎತ್ತ ಎಲ್ಲವನ್ನೂ ನೋಡಬೇಕು. ಆದರೆ ಇದರ ಜೊತೆಗೆ ಕೋರ್ಟ್ ಕೂಡ ಕಟ್ಟುವಾಗೇ ಹೇಳಿದೆ, ಮತ್ತೆ ಯಾವುದೇ ರೀಸನ್ ಕೂಡ ಕೊಡೋ ಹಾಗೆ ಇಲ್ಲ, ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ ಎಲೆಕ್ಷನ್ನ ನಡೆಸಲೇಬೇಕು ಅಂತ. ಹೀಗಾಗಿ ಏನಾಗುತ್ತೆ ಕಾದು ನೋಡಬೇಕು.
ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಆಪ್ ಮುಖಂಡರು ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಹೋರಾಟಗಾರ್ತಿ ಪುಷ್ಪ ಕೇಶವ ಅವರಿದ್ದಾರೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ಎಸ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಕೊನೆಗೂ ಕನ್ಫರ್ಮ್ ಆಗಿದೆ, ಹೀಗಾಗಿ ಈ ಪಕ್ಷಗಳ ತಯಾರಿ ಅಥವಾ ಈ ಲಾಬಿ ಗೆಲ್ಲೋ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ? ನೋಡಿ, ಕೊನೆಗೂ ಏನು ಕನ್ಫರ್ಮ್ ಅಂತ ಏನು ಗ್ಯಾರಂಟಿ ಇಲ್ಲ. ಮತ್ತೆ ಪೋಸ್ಟ್ಪೋನ್ ಮಾಡಿ, ಯಾಕಂದ್ರೆ ಈಗ ಆಲ್ರೆಡಿ ನಾವು ಮೇ ತಿಂಗಳಲ್ಲಿ ಆಗಸ್ಟ್ 31ಕ್ಕೆ ಮಾಡಲೇಬೇಕು ಅಂತ ಒಂದು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಜೂನ್ 30 ಮಾಡಬೇಕು ಅಂತ ಎರಡೂ ಸಹ ಆದೇಶಗಳಲ್ಲಿ ಮತ್ತೆ ನೀವು ಕೋರ್ಟ್ಗೆ ಕದ ತಟ್ಟಬೇಡಿ ಅಂತಾನೆ ಹೇಳಿದ್ದಾರೆ. ಆ ಕೋರ್ಟ್ಗೆ ಕದ ತಟ್ಟಬೇಡಿ ಅಂದ್ರೆ ಪದೇ ಪದೇ ಇವ್ರಿಗೆ ಹೋಗಿ ಬೇರೆ ಬೇರೆ ರೀಸನ್ಗಳನ್ನು ಕೊಟ್ಟು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾವೇನೋ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡು ಈಗಿನ ಘನ ಸರ್ಕಾರಗಳು ಮುಂದೂಡಿಕೆ ಆಗ್ತಾ ಇದೆ. ಇದಕ್ಕೆ ಇವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ BBMP ಅಥವಾ GBA ಎಲೆಕ್ಷನ್ ಮಾಡೋದಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು 2020ರಲ್ಲಿ ಈ ಪಾಪದ ಕೂಸನ್ನ BJPನವರೇ ಹೊತ್ಕೋಬೇಕು. ಯಾಕಂದ್ರೆ 2020ರಲ್ಲಿ ಇದರ ಅವಧಿ ಮುಗಿದೋಗಿತ್ತು. ಆ 2020 ಕೋವಿಡ್ ಇರತಕ್ಕಂಥ ಸಂದರ್ಭ, 2021 ಸಹ ಕೋವಿಡ್ ಇರ್ತಕ್ಕಂಥ ಸಂದರ್ಭ ಆಯ್ತು. 2022 ಅವ್ರಿಗೆ ಸಮಯ ಇತ್ತು, 2023 ಸಹ ಅವ್ರಿಗೆ ಸಮಯ ಇತ್ತು. ಆದ್ರೂ ಮಾಡದೆ ಅವರ ಎಲೆಕ್ಷನ್ಗಳು ಮಾಡಿಕೊಂಡು MLAಗಳ ಎಲೆಕ್ಷನ್ಗಳು ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ, ಮಂತ್ರಿಗಳ ಸ್ಥಾನ, ಪ್ರತಿಪಕ್ಷಗಳ ಸ್ಥಾನ ಚೆನ್ನಾಗಿ ಭದ್ರ ಮಾಡ್ಕೊಂಡಿದ್ದಾರೆ. ಇವರು ಇದುವರೆಗೂ ಒಂದೇ ಒಂದು MLA ಸ್ಥಾನ ಇವತ್ತು ತೆರವಾದ್ರೆ ನಾಳೆ 6 ತಿಂಗಳೊಳಗಾಗಿ ಎಲೆಕ್ಷನ್ಗಳಾಗ್ತವೆ. ಈಗ ಶಾಮನೂರು ಶಿವಶಂಕರಪ್ಪನವರು ತೀರೋಗಿದ್ರು, ಮತ್ತೊಬ್ರು ತೀರೋಗಿದ್ರು, ಬಾಗಲಕೋಟೆಯವರು. ಎರಡೂ ಸಹ ಇಮಿಡಿಯೇಟ್ ಆಗಿ ಎಲೆಕ್ಷನ್ಸ್ ಆಯ್ತು. ಇವ್ರ ಸ್ಥಾನಗಳು ಮಾತ್ರ ತುಂಬಿಕೊಳ್ತಾರೆ. MLC ಸ್ಥಾನಗಳನ್ನ ಪೈಪೋಟಿಯ ಮೂಲಕ ತುಂಬ್ಕೊಂತಾರೆ. MLC ಮತ್ತೆ ರಾಜ್ಯಸಭಾ ಸ್ಥಾನಗಳನ್ನ ಕ್ರಾಸ್ ವೋಟಿಂಗ್ ಮೂಲಕ ಇವರು ಮಾಡಿಕೊಂಡು ಇವರ ಸ್ಥಾನಗಳನ್ನು ಭದ್ರಪಡಿಸ್ಕೊಂತಾರೆ. ಸ್ಥಳೀಯ ನಾಯಕತ್ವಕ್ಕೆ ಎಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಕೊಡಬೇಕಾಗಿತ್ತು, ಅವರಿಗೆ ವಿಶ್ವಾಸ ಮೂಡಿಸಬೇಕಾಗಿತ್ತು, ಆ ವಿಶ್ವಾಸವನ್ನು ಎರಡೂ ಪಕ್ಷಗಳು BJP ಮತ್ತು ಕಾಂಗ್ರೆಸ್ ನೇತೃತ್ವದ ಎರಡೂ ಸರ್ಕಾರಗಳು ತಿರಸ್ಕರಿಸಿದೆ. ಮತ್ತು ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರಿಗೆ ನಂಬಿಕೆನೇ ಇಲ್ಲ ಅನ್ನುವ ರೀತಿಯಲ್ಲಿ ಇವ್ರು ನಡ್ಕೊಳ್ತಾ ಇದ್ದಾವೆ. ಅದು ಸಹ ಜನರು ಸಹ ಗಮನಿಸ್ತಾ ಇದ್ದಾರೆ. ಈ ಮೂಲಕ ಎಲ್ಲೋ ಸ್ಥಳೀಯ ಸಂಸ್ಥೆಗಳಿಗೆ ಇರತಕ್ಕಂತಹ ಜನರಿಗೆ ವಿಶ್ವಾಸವನ್ನೇ ಇವರು ತೆಗೆದುಹಾಕ್ತಾ ಇದ್ದಾರೆ. ಇವರು ಕೇವಲ ಸೆಂಟ್ರಲೈಸ್ಡ್ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಕೇವಲ ಈಗಲೂ ಸಹ GBA ಮಾಡಿರೋದು ಅದಕ್ಕೇನೆ. GBA ಇವತ್ತೇನಾಗಿದೆ, 5 ನಗರ ಪಾಲಿಕೆಗಳೇನು ಮಾಡ್ಕೊಂಡು BB ಅಂತ ವಿಸರ್ಜಿಸಿ 5 ನಮ್ಮ ಮಹಾಪಾಲಿಕೆಗಳು ಮಾಡ್ಕೊಂಡಿದ್ದಾರೆ. ಅದು ಸೆಂಟ್ರಲೈಸ್ಡ್ ಪವರ್ CMಗೆ ಇದೆ, ಅಡಿಷನಲ್ ಪವರ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಇದೆ. ಅಂದ್ರೆ ಎಲ್ಲನೂ ಸಹ ಇವರೇ ಇಟ್ಕೋಬೇಕು. ಹಣ ಎಲ್ಲೆಲ್ಲಿದೆಯಾ, ಹಣದ ಏನು ಹೊಳೆ ಎಲ್ಲಿದೆಯೋ ಹೋಲ್ಡ್ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಈಗ ಒಂದು ಗ್ರಾಮ ಪಂಚಾಯತಿ ಸದಸ್ಯನಿಗೆ ಏನು ವ್ಯಾಲ್ಯೂ ಇದೆ ಅಷ್ಟೇ ವ್ಯಾಲ್ಯೂನೇ ಇವತ್ತು ಕಾರ್ಪೊರೇಷನ್ಗೆ ಇರತಕ್ಕಂಥದ್ದು. GBA ಎಲೆಕ್ಷನ್ ನಡೆದ್ರು ಸಹ ಆದ್ರೂ ಪರವಾಗಿಲ್ಲ, ಅವನ ಇತಿಮಿತಿಯಲ್ಲಿ ಅವನು ಕೆಲಸ ಮಾಡಬಲ್ಲ. ಅಂದ್ರೆ ಈಗ 5 ರಿಂದ 6 ವರ್ಷಗಳ ಕಾಲ ನಾವು ಇದನ್ನು ನಿಲ್ಲಿಸಿದ್ವಿ GBA ಎಲೆಕ್ಷನ್. ಅಂದ್ರೆ ಒಂದು ಟರ್ಮ್ ನಾಯಕತ್ವ, 2ನೇ ಹಂತದ ನಾಯಕತ್ವವನ್ನು ಏಳಿಗೆಯನ್ನ ಇವರು ನಿಲ್ಲಿಸ್ಕೊಂಡಿದ್ದೀವಿ, ನಾವು ಮುಡುಕಿದೀವಿ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ 2ನೇ ಹಂತದ ನಾಯಕರು ಇವತ್ತು ಆ ಕಾರ್ಪೊರೇಷನಲ್ಲಿ ಗೆದ್ದು ಮುಂದೆ ಒಂದಿನ MLAಗಳಾಗ್ಬೋದಾಗಿತ್ತು, MP ಗಳಾಗ್ಬೋದಾಗಿತ್ತು. ರಾಜಕೀಯ ಒಂದು ಹಿತಾಸಕ್ತಿ ಬೆಳೀತಾ ಇತ್ತು. ಆ ಹಿತಾಸಕ್ತಿನೇ ಇವರು ಚೂಟ್ ಬಿಟ್ರಲ್ಲ. ಇದಕ್ಕೆ ಯಾರು ಹೊಣೆ ಆಗ್ತಾ ಹೋಗುತ್ತಾರೆ? ಇದಕ್ಕೆ ಅಕೌಂಟಬಿಲಿಟಿ ಎಲ್ಲಿದೆ? ನಮ್ಮ ದೇಶದಲ್ಲಿ ಯಾವುದಕ್ಕೂ ಸಹ ಅಕೌಂಟಬಿಲಿಟಿ ಇಲ್ಲದೆ ಕೇವಲ ಇವರ ರಾಜಕಾರಣಿಗಳ ಸ್ವಹಿತಾಸಕ್ತಿಗೆ ಒಂದು ನಾಗಾಲೋಟ ಹೋಗ್ತಾ ಇದೆಯಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಆಮ್ ಆದ್ಮಿ ಪಾರ್ಟಿ 2019ರಿಂದ 2020ಕ್ಕೆ ಎಲೆಕ್ಷನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ, ಸಂಘಟನೆ ಮಾಡ್ಕೊಂಡಿದ್ವಿ. 198 ವಾರ್ಡ್ಗಳನ್ನು, ಅವತ್ತಿದ್ದಂತಹ ವಾರ್ಡ್ಗಳಿಗೆ ನಾವು ಕ್ಯಾಂಡಿಡೇಟ್ಗಳನ್ನು ಹುಡುಕಿ ಅವತ್ತನ್ನು ಸಂಘಟನೆ ಮಾಡ್ತಾ ಇದ್ವಿ. 126 ವಾರ್ಡ್ಗಳಲ್ಲಿ ನಮ್ಮ ಆಫೀಸ್ಗಳಿತ್ತು 2019-20ರಲ್ಲಿ. ಆ ನಿಟ್ಟಿನಲ್ಲಿ ಎಲೆಕ್ಷನ್ನೇ ಮಾಡದೆ ನಮ್ಮ ಒಂದು ನಾಯಕರ ಮತ್ತು ಸ್ಥಳೀಯ ಒಂದು ವರ್ಗ ಏನಿದೆ ಅದು ನಿರಾಸಕ್ತಿ ಆಗ್ತಾ ಇದೆ. ಇವತ್ತು ನಾವು ಅಂದ್ಕೊಂಡಿದ್ವಿ ಇದು ಡೆಫಿನೆಟ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಆರ್ಡ್ರು ಡೆಫಿನೆಟ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಡೆಫಿನೆಟ್ ಆಗುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರಿಗೂ ಸಹ ಇವರು ಬೆಲೆ ಕೊಡದೆ ಮತ್ತೆ 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 ಇವರ ಕಾರಣಗಳನ್ನು ಅಲ್ಲಿ ಬೆನ್ನಟ್ಟಿ ಇವರು ಆರ್ಡರ್ಗಳನ್ನ ಪಾಸ್ ಮಾಡ್ಕೊಂಡು ಬರ್ತಾರೆ ಬಲಾಢ್ರಿ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಯಾಕಂದ್ರೆ ಮಾಡ್ಬೋದಾಗಿತ್ತು. SIR ಅಂತ ಇವಾಗ ತೋರಿಸ್ತಾ ಇದ್ದಾರೆ. SIR ಮುಂಚೆ ಇರ್ಲಿಲ್ವಲ್ಲ, ಇದ್ರ ಜಾತಿ ಗಣತಿ ಮುಂಚೆ ಇರ್ಲಿಲ್ವಲ್ಲ. ಫೆಬ್ರವರಿ ಮಾರ್ಚಲ್ಲಿ ಏನಿತ್ತು, ಜನವರಿಲಿ ಏನಿತ್ತು, ಜನವರಿಯಲ್ಲೇ ಮುಗಿಸ್ಬೋದಾಗಿತ್ತು. ಆದ್ರೆ ಮುಗಿಸೋದಕ್ಕೆ ಇವರು ಬೇಕಾಗಿಲ್ಲ. ಇನ್ನೊಂದು ಸಹ ಏನಂದ್ರೆ DK ಶಿವಕುಮಾರ್ ಅವರು ಒಂದು ಕಾರಣ ಏನಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ ಸೋಲುತ್ತೆ ಎನ್ನುವ ಒಂದು ಭವಿಷ್ಯ ಇದೆ. ಆ ಒಂದು ಅನುಮಾನ ಇರೋದ್ರಿಂದ ಇಲ್ಲಿ ಎಲೆಕ್ಷನ್ ನಡೆದ್ರೆ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ, ಕಾಂಗ್ರೆಸ್ಗೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ, ನಾವು ಗೆಲ್ಲೋದಿಲ್ಲ. ಇನ್ನೂ ಒಂದು 28 ಶಾಸಕ
ಶಾಸಕರಿಗೂ ಸಹ ಈ ಎಲೆಕ್ಷನ್ ಬೇಕಾಗಿಲ್ಲ. ನಮ್ಮ ಬೆಂಗಳೂರಿನ 28 ಶಾಸಕರಿಗೂ ಬೇಕಾಗಿಲ್ಲ. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಸಹ ZP TP ಸಹ ಎಲೆಕ್ಷನ್ 6 ವರ್ಷಗಳಿಂದ ನಿಂತಿದೆ. ಇನ್ನೊಂದು ನಮ್ಮ ದೇಶದ ಅತಿ ದೊಡ್ಡ ವ್ಯವಸ್ಥೆ, ಸ್ಥಳೀಯ ವ್ಯವಸ್ಥೆ ಆದಂತಹ ಗ್ರಾಮ ಪಂಚಾಯಿತಿ ಫೆಬ್ರವರಿಯಿಂದ ನಿಂತಿದೆ. ಫೆಬ್ರವರಿ ಒಳಗಡೆ ನೀವು ಆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆ ಎಲೆಕ್ಷನ್ ಪ್ರಕ್ರಿಯೆಯನ್ನು ಮುಗಿಬೇಕಾಗಿತ್ತು. ಆದ್ರೂ ಅದನ್ನೂ ಸಹ ಅಧಿಕಾರಿಗಳಿಗೆ ನೀವು ವಹಿಸಿದ್ದೀರಲ್ಲ. ಎಲ್ಲವೂ ಸಹ ಅಧಿಕಾರಿಗಳೇ ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡಲಿ ಪೆಟ್ಟನ್ನ ಈ ಸರ್ಕಾರಗಳು, ಈ ಎರಡು BJP ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳೇ ನಮಗೆ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನರು ಇದನ್ನ ಅರ್ಥ ಮಾಡ್ಕೋಬೇಕು. ಇಂಥವ್ರು ಬೇಕಾ? ಈ BJP ಸರ್ಕಾರಗಳು ಬೇಕಾ? ಈ ಕಾಂಗ್ರೆಸ್ ಸರ್ಕಾರ ಬೇಕಾ? ಈ ಪ್ರಜಾಪ್ರಭುತ್ವವನ್ನೇ ಕತ್ತಿಸ್ತಾ ಇರ್ತಕ್ಕಂತಹ ಇವರು ನಮಗೆ ಬೇಕಾ? ಪರ್ಯಾಯ ವ್ಯವಸ್ಥೆಯನ್ನು ಹುಡ್ಕೊಳ್ಳೇಬೇಕಾಗಿದೆ. ಇವ್ರು ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಗಳು ನೋಡ್ತಾ ಇದ್ರೆ ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಎಲ್ಲಿ ಹೋದ್ರು ಕಸದಮಯ, ಎಲ್ಲಿ ಹೊಡೆದ್ರು ಗುಂಡಿಮಯ. ಈಗೇನೋ ಫುಟ್ಪಾತ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಕ್ಲೀನ್ ಮಾಡೋದು ಇನ್ನೊಂದು ಪಕ್ಕಕ್ಕೆ ಬಂದು ಕುತ್ಕೊಂತಾರೆ. ಏನೋ ಬೇರೆ ಬೇರೆ ಅವ್ಯವಸ್ಥೆಗಳಾಗಿದೆ. ಮತ್ತೆ ನಕ್ಷೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ವಿಳಂಬ ಆಗ್ತಾ ಇದೆ. ಅಧಿಕಾರಿಗಳದೇ ಒಂದು ದೊಡ್ಡ ದರ್ಪ, ಅಹಂಕಾರ. ಅವ್ರು ಹೇಳಿದಕ್ಕೆ ಯಾವುದಕ್ಕೂ ಸಮಂಜಸ ಕೊಡೋದಿಲ್ಲ. ಇವತ್ತೂ ಸಹ ನಾನು BGB ಆಫೀಸ್ಗೆ ಹೋಗಿ ಬಂದಿದ್ದೀನಿ, ಡಬಲಿನ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಂದು ಕಳಪೆ ಕಾಮಗಾರಿ ಯುಕ್ತ ಇರತಕ್ಕಂಥದ್ದನ್ನ ಒಂದು ವಿಡಿಯೋ ಮಾಡಿ ಸಾರ್ವಜನಿಕವಾಗಿ ತೋರಿಸಿ ಒಂದು RTI ಮುಖಾಂತರ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ. ಇಲ್ಲಿರ್ತಕ್ಕಂತಹ ಈ ಮಾಡ್ತಾ ಇರತಕ್ಕಂತಹ ಕಾಮಗಾರಿಗೆ ನನಗೆ ಉತ್ತರ ಕೊಡಿ, ಇದ್ರ ವರ್ಕ್ ಆರ್ಡರ್ ಕೊಡಿ, ಎಸ್ಟಿಮೇಷನ್ ಕೊಡಿ, ಮತ್ತೆ ಈ ಸ್ಥಳ ಹಸ್ತಾಂತರ ಪತ್ರ ಕೊಡಿ ಅಂತ ಕೇಳಿದ್ರೆ ಸೆಕ್ಷನ್ 14 ಮೂಲಕ ನಿಮಗೆ ಕೊಡೋದಕ್ಕಾಗೋದಿಲ್ಲ. ಇದನ್ನ ನೀವು ನೀವು ಪ್ರಶ್ನೆಗಳನ್ನು 3-4 ಪ್ರಶ್ನೆ ಕೇಳಿದಿರಾ, ಒಂದು ಪ್ರಶ್ನೆ ಕೇಳಬೇಕು. ಇದರಲ್ಲಿ ಜಾಬ್ ಕೋಡ್ ನಂಬರ್ ಮೆನ್ಷನ್ ಮಾಡಿಲ್ಲ ಅಂತ ನನಗೆ ಹಿಂಬರಹ ಕೊಟ್ಟಿದ್ದಾರೆ ನಿನ್ನೆ. ನಾನು ಇವತ್ತು ಅದು ಹುಡ್ಕೊಂಡೋದ್ರೆ ಡಬಲಿ ಇಲ್ಲ. ಅಂದ್ರೆ ಇವರು ನುಣುಚ್ಕೋತಾ ಇದ್ದಾರೆ. ಇವರ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಇವರು ಅಧಿಕಾರಿಗಳು ಸಹ ನುಣುಚ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಆಡಳಿತವೇ ಅಸ್ತವ್ಯಸ್ತ ಆಗಿದೆ. ಡಿಸೆಂಬರ್ ಕೊನೆಯಲ್ಲೂ ನಡೆಯಲ್ಲ ಅಂತ ಖಂಡಿತವಾಗೂ ನಡೆಯುತ್ತೆ ಅಂತ ನಮ್ಗೆ ಆಶಾಭಾವನೆ ಇಲ್ಲ. ಆದ್ರೂ ಸಹ ನಾವು ಒಂದು ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ನಮ್ಮ ಸಂಘಟನೆ ಸಹ ಅದೇ ನಿಟ್ಟಿನಲ್ಲಿ ಇರೋದ್ರಿಂದ ನಾವು ಸ್ಥಳೀಯವಾದಂತಹ ಎಲ್ಲ ಕೆಲಸಗಳನ್ನು, ಈಗ SAR ಏನಿದೆ, ಮತ್ತೆ ಸಾರ್ವಜನಿಕ ಹಿತಾಸಕ್ತಿಗಳ ಕೆಲಸಗಳೇನಿದೆ, ಮತ್ತೆ ರಸ್ತೆ ಚರಂಡಿ, ಕಸ ವಿಲೇವಾರಿಗಳೇನಿದೆ, ಅದನ್ನೆಲ್ಲ ನಮ್ಮ ಸ್ಥಳೀಯ ನಾಯಕರು ನೋಡ್ಕೊಳ್ತಾ ಇದ್ದಾರೆ. ಆ ಸ್ಥಳೀಯವಾಗಿ ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದೀವಿ. ನಮ್ಮ ಸೈಡಿಂದ ಏನಾದ್ರು ನಾವು ಎಲೆಕ್ಷನ್ ಆಗ್ಲಿ ಬಿಡ್ಲಿ, ನಾವೊಂದು ಹೋರಾಟ. ನಮ್ದು ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಎಲೆಕ್ಷನ್ ಗೆದ್ದೇ ನಾವು ಮಾಡಬೇಕು ಅಂತ ಏನಿಲ್ಲ. ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಸ್ಥಳೀಯವಾದಂತಹ ಹೋರಾಟ ನಮ್ಮಲ್ಲಿ ಪ್ರತಿನಿತ್ಯ ಇರುತ್ತೆ. ಪ್ರತಿನಿತ್ಯ ನಾವು ಚಾಟಿ ಬೀಸ್ತಾ ಇರ್ತೀವಿ, ಅಧಿಕಾರಿಗಳಿಗೆ ಚಾಟಿ ಬೀಸ್ತಾ ಇರ್ತೀವಿ, ಸ್ಥಳೀಯ ಶಾಸಕರುಗಳಿಗೆ ಚಾಟಿಯನ್ನು ಬೀಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಮತ್ತು ಸರ್ಕಾರಕ್ಕೂ ಸಹ ನಾವು ಕಿವಿಮಾತನ್ನು ಹೇಳ್ತಾ ಇರ್ತೀವಿ. ಕಾಲಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ಕಾಲಕ್ಕೆ ಆಗ್ತಾ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನು ಸಹ ನಾವು ನಿಮ್ಮ ಮಾಧ್ಯಮಗಳ ಮೂಲಕ, ನಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನಜಾಗೃತಿಯನ್ನು ಸಹ ನಾವು ಮೂಡಿಸ್ತಾ ಇದ್ದೀವಿ. ಮತ್ತೆ ಬರ್ತೀನಿ ಮೇಡಮ್. ಈಗ ನಾವು ಜುಲೈಯಲ್ಲಿದ್ದೀವಿ, ಇನ್ನೂ 5 ತಿಂಗಳು GBA ಎಲೆಕ್ಷನ್ ಇಲ್ಲ. ಸೊ ಹೀಗಾಗಿ ಅನುಭವಿಸಲೇಬೇಕು. ಏನಂತೀರಾ ಇದ್ರ ಬಗ್ಗೆ? ಏನು ಹೇಳಕ್ಕಾಗುತ್ತೆ ಸರ್, ಇಷ್ಟೊತ್ತಂಗ ಹೇಳಿದ್ರು, ಅವ್ರು ಹೇಳಿದೆಲ್ಲ ಸರಿಯಾಗೇ ಇದೆ. ಇವ್ರುಗಳಿಗೆ ಭಯ ಬಂದಿದೆ. ಇವಾಗ BJPನೇ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಇಬ್ರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಬೆರಳು ತೋರಿಸ್ಕೊಂಡು ಈ ನಮ್ಮ ಸಾಮಾನ್ಯ ಜನರನ್ನ ಇದ್ರಲ್ಲಿ ಏನು ಒಂದು ಗೊಂದಲದಲ್ಲಿ ದೂಡ್ಬಿಟ್ಟಿದ್ದಾರೆ. ಇವಾಗ ಕಸದ್ದು ಸಮಸ್ಯೆ ನೋಡಿದ್ದೀರಾ ವಾರ್ಡ್ಗಳಲ್ಲಿ. ಸ್ಥಳೀಯರು ಲೋಕಲ್ ಅಲ್ಲಿ ಯಾರನ್ನ ಕೇಳೋದು ನಾವು? ಅಧಿಕಾರಿಗಳೇನ್ ಕೇಳ್ಬೇಕಾಗಿತ್ತೆ. ಅಧಿಕಾರಿಗಳು ಏನ್ ಗೊತ್ತಾ, ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಅಕಸ್ಮಾತ್ ಏನಾದ್ರೂ ತೆಗೆದ್ರೆ ಇನ್ನೊಬ್ರದ್ದು ಯಾರ್ದೋ ನಂಬರ್ ಕೊಡ್ತಾರೆ. ಮೇಡಮ್ ನಾವು ಇದಕ್ ಬರಲ್ಲ, ವ್ಯಾಪ್ತಿಗೆ ಬರಲ್ಲ ಅಂತ ಈ ನಂಬರ್ ತಗೊಳ್ಳಿ. ಆ ನಂಬರ್ ಫೋನ್ ಮಾಡಿದ್ರೆ ಅವರು ಒಂದು 10 ಸಾರಿ ಮಾಡ್ಬೇಕು. ನಾವು ಯಾವಾಗ್ಲೂ ತೆಗಿಯಲ್ಲ. ಅವ್ರು ಯಾವಾಗ್ಲೂ ಜ್ಞಾನ ಬಂದಾಗ ಮಾಡ್ತಾರೆ. ಮಾಡಿದಾಗ ಅದಕ್ಕೆ ಇನ್ನೊಂದು ಹೇಳ್ತಾರೆ. ಇವ್ರು ಈ ತರ ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಅಧಿಕಾರಿಗಳು ಅವ್ರದ್ದು ಆಡಳಿತ ಆಗ್ಬಿಟ್ಟಿದೆ. ಅವರು ಕೆಲಸ ಮಾಡೋಷ್ಟರಲ್ಲಿ ಇಲ್ಲಿ ಗಬ್ಬು ನಾರಿ ಕಾಯಿಲೆ ಕಸಾಲೆ ಎಲ್ಲ ಮಕ್ಕಳಿಗೆ ಎಲ್ಲ ಬಂದ್ಬಿಟ್ಟಿರುತ್ತೆ. ಏನು ಮಾಡೋದು ನಾವು? ಯಾರು ಕೇಳೋದು? ಯಾಕೆ ಈ ಥರ ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇದು ಪ್ರತಿ ಸಾರಿ ಇವ್ರು ಇದನ್ನೇ ಏನೋ ಒಂದೊಂದು ಕಾರಣಗಳು ಹೇಳ್ಕೊಂಡು ಕೋರ್ಟ್ಗೆ ಹೋಗ್ತಾ ಇದ್ರೆ ಆ ಕೋರ್ಟಲ್ಲಿ ಸರಿಯಾದ ಚೀಮಾರಿ ಆಗಬೇಕು. ಇವ್ರಿಗೆ ಅದಕ್ಕೆ ಸರಿಯಾದ ಒಂದು ಇದು ಕೊಡಬೇಕು, ಪನಿಷ್ಮೆಂಟ್ ಕೊಡಬೇಕು. ಈ ಥರ ಜನಗಳ ಪರವಾಗಿ ನೀವು ಪಕ್ಷಗಳು ಇದೆ, ಆಡಳಿತ ನಡೆಸ್ತೀರಾ ಅಂತ ಅಂದರೆ ಜನಗಳ ಬಗ್ಗೆನೇ ಇವ್ರಿಗೆ ಯೋಚನೆ ಇಲ್ಲ. ಇವ್ರ ಸೀಟಿನ ಬಗ್ಗೆ, ಇವ್ರ ಯಾರು ಎಲ್ಲೋಗ್ಬೇಕು, ಏನು ಮಾಡಬೇಕು, ಯಾರು
ಯಾರಿಗೆ ಏನು ಕೊಡಬೇಕು ಬರೀ ಇದೆ ಟೆಂಪಲ್ ರನ್ಗಳು ಎಲೆಕ್ಷನ್ ಮುಖ್ಯಮಂತ್ರಿ ಆಗಬೇಕು ಅಂತ ಅದಕ್ಕೂ ಮುಂಚೆ 6 ತಿಂಗಳು ಟೆಂಪಲ್ ಎಲ್ಲಾ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹರಕೆ ಹೊತ್ಕೊಂಡು ಬಂದ್ರು. ಆದ್ಮೇಲೆ ಈಗ ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ. ಜನಗಳ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಇವರು? ಲೋಕಲ್ ಜೂನ್ ಒಳಗಡೆ ಮುಗಿಸ್ಬಿಡ್ಬೋದಿತ್ತು. ಮಾಡ್ಬೋದಾಗಿ SIR ಇದೊಂದು ಕಾರಣ ಅಷ್ಟೇ ಅವ್ರಿಗೆ. ಕಾರಣ ಇದು ಏನೋ ಒಂದ್ ಕಾರಣ ಕೊಡ್ಬೇಕು, ಅದಕ್ಕೆ SIR ಇಟ್ಕೊಂಡಿದ್ದಾರೆ. ಇದನ್ನು ಅಲ್ಲೇನೋ ಅವರು ಕರೆಕ್ಟ್ ಆಗಿ ಏನು ಮಾಡ್ತಾ ಇಲ್ಲ. ಒಂದೊಂದ್ ಪೇಪರ್ ಕೊಟ್ಕೊಂಡು ಬರ್ತಾ ಇದ್ದಾರೆ. SIR ಫಾರ್ಮ್ ಒಂದು ಕೊಡ್ತಾ ಇದ್ದಾರೆ, ಇನ್ನೊಂದು ಕೊಡ್ತಾ ಇಲ್ಲ. ಆಮೇಲೆ ಅಲ್ಲಿ ಮಾಡೋ ಕೆಲಸ ಮಾಡೋ BLOಗಳಿದಾರಲ್ಲ ಅವ್ರುಗಳು ಫಿಲಪ್ ಮಾಡಿ ಕೊಟ್ರೆ ಇದನ್ನ ನಮ್ಮನ್ನ ಕೊಡೋದಷ್ಟೇ ನಮ್ ಕೆಲಸ ತಗೊಳಲ್ಲ. ಮತ್ತೆ ಯಾರಿಗೆ ಹೋಗಿ ಕೊಡ್ಬೇಕು? ಎಲ್ಲ ಕೇಳ್ತಾರೆ ಮೇಡಮ್. ಅಲ್ಲಿ ಮಾಡೋ ಕೆಲಸ ಇವ್ರುಗಳು ಜಗಳಕ್ಕೆ ಬರ್ತಾರೆ. ಜನಗಳು ಏನಾದ್ರು ಸರಿಯಾಗಿ ಯಾರಿಗೆ ಕೊಡ್ಬೇಕು, ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅವ್ರ ಮೇಲೆ ಜಗಳಕ್ಕೆ ಬರ್ತಾರೆ. ಪೇಪರ್ ತಪ್ಪಾದ್ರೆ ಸರಿಯಾಗಿ ಹೇಳ್ಕೊಡಿ. ನೀವು ಇದು ಇಲ್ಲಿ ಬರ್ಬೇಕು ಈ ತರ ಬರಿಬೇಕು ಅಂತ ನೀವು ಹೇಳ್ಕೊಡ್ಬೇಕು. ಹೇಳ್ಕೊಡಲ್ಲ ಮೇಡಮ್. ಮುಖದ ಮೇಲೆ ಹಿಂಗೆ ಎಸಿತಾರೆ ಪೇಪರ್ನ. ನಾನ್ ಮಾಡ್ತಾ ಇದ್ದೀನಿ ಅಲ್ಲಿ ಕೂತ್ಕೊಂಡು ಕೆಲಸ. ಅಧಿಕಾರಿಗಳು ಮಾಡೋ ಕೆಲಸಗಳನ್ನ ನಾನ್ ಮಾಡ್ತಾ ಇದ್ದೇನೆ ಅಲ್ಲಿ ಕೂತ್ಕೊಂಡು. ಅವ್ರು ಫಾರಂ ಫಿಲ್ ಮಾಡಿಕೊಡೋದು, ಅದಕ್ಕೆ ಏನೇನ್ ಬೇಕೋ ಅದನ್ನ ತಗೊಂಬರೋದು ಕೇಳೋದು. ಯಾರು ಇದ್ರ ಬಗ್ಗೆ ಜನಗಳ ಬಗ್ಗೆ ಸುಮ್ನೆ ನೆಪ ಅಷ್ಟೇ. ಇವರು ಎಲೆಕ್ಷನ್ ಮುಂದೂಡಕ್ಕೆ SIR ಒಂದು ನೆಪ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅವ್ರಿಗೆ ಭಯ ಇನ್ನೊಂದು, ನಾವು ಸೋಲ್ತೀವಿ ಅನ್ನೋದು ಭಯ. ಅವ್ರು ಸೋಲ್ತಾರೆ ಯಾಕೆಂದ್ರೆ ಅವ್ರು ಜನಗಳ ಹತ್ರ ಕೆಲಸ ಮಾಡಿದ್ರೆ ಅಲ್ವಾ, ಜನಪರವಾಗಿ ಕೆಲಸ ಮಾಡಿದ್ರೆ ಅಲ್ವಾ, ಕಾನ್ಫಿಡೆನ್ಸ್ ಇರ್ತಿತ್ತು, ಧೈರ್ಯ ಇರ್ತಿತ್ತು ಅವ್ರಿಗೆ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಅವ್ರಿಗೆ ಇರ್ತಾ ಇತ್ತು. ಅವರು ಎಲೆಕ್ಷನ್ ಮಾಡ್ತಾ ಇದ್ರು. ಅವರು ಎಷ್ಟು ದಿನ ಇದೇ ತರ ಮುಂದೂಡ್ಕೊಂಡು ಹೋಗ್ತಾರೆ? ಇವಾಗ ಡಿಸೆಂಬರ್ ಹೇಳಿದ್ದಾರೆ. ಡಿಸೆಂಬರ್ಗೆ ಏನ್ ಕಾರಣ ಕೊಡ್ತಾರೆ? ಅದಾದ್ಮೇಲೆ ಇನ್ನೆಷ್ಟು ದಿನ ಮುಂದೂಡ್ಕೊಂಡು ಹೋಗ್ತಾರೆ? ಯಾವಾಗಾದ್ರೂ ಮಾಡ್ಲೇಬೇಕಲ್ವಾ? ಅವಾಗ ಅವ್ರಿಗೆ ಖಂಡಿತ ಇದ್ರದ್ದು ಪ್ರತಿಫಲ ಖಂಡಿತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗುತ್ತೆ. ಎಸ್, ಇನ್ನೋ ಸರ್, ಈಗ ಆಲ್ರೆಡಿ ಈ ಸಮಸ್ಯೆಗಳ ಸ್ಯಾಚುರೇಷನ್ ಮೀರ್ ಹೋಗಿದೆ ಜನರಿಗೆ. ಹೀಗಾಗಿ ಕಾರ್ಪೊರೇಟರ್ ಅಕಸ್ಮಾತ್ ಎಲೆಕ್ಷನ್ ನಡೆದು ಕಾರ್ಪೊರೇಟರ್ ಬಂದ್ಮೇಲಾದ್ರೂ ಈ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಅನ್ಕೊಳ್ಬಹುದಾ? ಹೇಗೆ ನೋಡಿ, ಸ್ಥಳೀಯ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳು ಇದ್ದಾಗಲೂ ಸಹ ಸ್ಥಳೀಯ ವ್ಯಕ್ತಿ ಒಬ್ಬ ಇದ್ರೆ ಆದಷ್ಟು ಅವನು ಕೆಲಸ ಮಾಡ್ತಾನೆ. ಅಂದರೆ ಅವನು ಜನಪರವಾಗಿರ್ತಾನೆ. ಅವನು ಜನರಿಗೋಸ್ಕರ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಅವನು ಒಂದು ಹೆಸರು ಮಾಡಬೇಕು. ನನ್ನ ವ್ಯಾಪ್ತಿಯಲ್ಲಿ ನನ್ನ ಜನಗಳಿಗೂ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ಎಲ್ರಿಗೂ. ಪ್ರತಿಯೊಬ್ಬರು ರಾಜಕೀಯದಲ್ಲಿ ಬರತಕ್ಕಂಥದ್ದು ಜನಸೇವೆಗೋಸ್ಕರ. ನಂತರ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಅದು ಬೇರೆ ವಿಷಯ ಆಗ್ಬೋದು. ಆದರೂ ಸಹ ಒಂದು 50% ಆದರೂ ಒಳ್ಳೆಯ ಜನರಂತೂ ಆಯ್ಕೆ ಆಗೇ ಆಗ್ತಾರೆ. ಆ ನಿಟ್ಟಿನಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಅವರು ಎತ್ತಿ ಹಿಡಿದು ಸ್ಥಳೀಯ ನಾಯಕರುಗಳಿಗೆ ಅಂದರೆ MLAಗಳಿಗೆ ತಿಳಿಸುವಂಥದ್ದು, ನೇರವಾಗಿ MLAಗಳಿಗೆ ಅವ್ರು ತಿಳಿಸ್ಬೋದು, ನಂತರ ಮಂತ್ರಿಗಳಿಗೆ ತಿಳಿಸ್ಬೋದು, ಅವ್ರಿಗೆ ಒಂದು ಮತ್ತೆ ಮುಖ್ಯಮಂತ್ರಿಗಳಿಗೂ ಸಹ ತಿಳಿಸುವಂತಹ ಇರುತ್ತೆ. ಆ ಕಾರ್ಪೊರೇಷನಲ್ಲಿ ಈಗಾಗಲೇ IAS ಆಫೀಸ್ಗಳು 5 ಜನ ಆಯುಕ್ತರನ್ನು ಆಯ್ಕೆ ಮಾಡಿದೆ, ಕಮಿಷನರ್ಗಳಿದ್ದಾರೆ. ಆ ಕಮಿಷನರ್ ವ್ಯಾಪ್ತಿಗೆ ಇವ್ರು ನೇರವಾಗಿ ಹೋಗಿ ಮಾತಾಡ್ಬೋದು. ಈಗ ನಾವು ಕಮಿಷನರ್ ಹೋಗಿ ನಾವು ಸಾರ್ವಜನಿಕರು ಮಾತಾಡೋದಕ್ಕೂ ಒಬ್ಬ ಕಾರ್ಪೊರೇಟರ್ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳಂತೂ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಏನಾದ್ರೂ ಮುಗಿಸಿಯಲ್ಲ, ಈ ಆಡಳಿತ ವರ್ಗನೇ ನಮ್ಮ ದೇಶವನ್ನ ಆಳ್ತಾ ಇದೆ ಅಥವಾ ನಮ್ಮ ರಾಜ್ಯವನ್ನು ಕಂಪ್ಲೀಟ್ ಆಗಿ ಆಳುತ್ತೆ ಅಂದ್ರೆ ಅದರಷ್ಟು ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಾದ್ರೂ ಅವರು ಯೋಚನೆ ಮಾಡಬೇಕಾಗುತ್ತೆ. ಇದೊಂದು ನಾಚಿಕೆ ನಮ್ಗೆ ಆಗ್ಬೇಕು. ಯಾವ ರಾಹುಲ್ ಗಾಂಧಿ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂಷನ್ ರಕ್ಷಿಸ್ತೀವಿ, ನಾವು ಸಂವಿಧಾನವನ್ನು ರಕ್ಷಕರು, ನಾವು ಸಂವಿಧಾನದ ಪರ ಇದ್ದೀವಿ, ಸರ್ವೇ ಜನ ಸುಖಿನೋ ಭವಂತು, ಮತ್ತೆ ಸರ್ವರನ್ನು ನಾವು ಸೇರಿಸ್ಕೋತೀವಿ ಅಂತ ಹೇಳ್ತಾರಲ್ಲ, ಈಗೇನ್ ಹೇಳ್ತಾರ ಅವರು? ಸರ್, ಈಗ ಒಂದ್ ಕಡೆ ರಾಜ್ಯ ಸರ್ಕಾರ ಅಂತ ಬಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಎಲೆಕ್ಷನ್ಗೆ. ಈಗ ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗಿಲ್ವಾ? ಅವ್ರು ಸ್ಟ್ರಾಂಗ್ ಆಗಿಲ್ಲ, ಮಾಡ್ಲೇಬೇಕು ಅಂತ ಅಂದ್ರೆ ಆಗ ಬೇರೆ ಏನೋ ಆಪ್ಷನ್ ಇರೋದಿಲ್ವಲ್ಲ? ಅಲ್ಲ, ಮಾಡ್ಲೇಬೇಕು ಅಂದ್ರೆ ಇವರು ಕೋರ್ಟ್ಗೆ ಹೋಗಿ ವ್ಯಾಜ್ಯನ ಮತ್ತೆ ಅವಧಿನ ವಿಸ್ತರಿಸ್ಕೊಂಡು ಬಂದ್ರೆ ಪ್ರತಿಪಕ್ಷಗಳಾಗ್ಲಿ ನಾವಾಗ್ಲಿ ಏನ್ ತಾನೆ ಸಾರ್ವಜನಿಕರು ಏನು ಮಾಡೋದಕ್ಕಾಗೋದಿಲ್ಲ. ಈಗಾಗಲೇ PALಗಳು ಸಹ ಆಗಿದಾವೆ. PAL ಹಾಕಿದ್ದಕ್ಕೆ ಇವರು ಕೋರ್ಟ್ ನಿರ್ದೇಶನ ಬಂದಿದ್ದು. ಹೈಕೋರ್ಟ್ ನಲ್ಲಿ PAL ಆಯ್ತು. ಹೈಕೋರ್ಟ್ ನಲ್ಲಿ PAL ಆದಾಗ ಎಲೆಕ್ಷನ್ಗಳು ಮಾಡಿ ಅಂತ ಕಂಡಕ್ಟ್ ಮಾಡಿ ಅಂತ 198 ವಾರ್ಡ್ ಏನಿತ್ತು ಅದನ್ನೇ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಾನು 243 ವಾರ್ಡ್ಗಳನ್ನು ಮಾಡಿ ಅದಕ್ಕೆ ರಿಸರ್ವೇಶನ್ ಮಾಡಿದ್ರು. ಆ ರಿಸರ್ವೇಶನ್ ಕ್ಯಾಟಗರೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಆ ರಿಸರ್ವೇಶನ್ ಬೇಡ, ನೀವು 198ಕ್ಕೆ ಹಳೆದನ್ನೇ ಮಾಡಿ ಅಂತ ಒಂದು ನಿರ್ದೇಶನ ಕೊಡ್ತು ಹೈಕೋರ್ಟ್. ಆ ಹಿನ್ನೆಲೆಯಲ್ಲಿ ಮಾಡಲೇಬೇಕಾಗುತ್ತೆ ಅಂತ ಕುಂಟು ನೆಪ ಮಾಡ್ತು ಸರ್ಕಾರ. ಕುಂಟು ನೆಪ ಮಾಡ್ಕೊಂಡು ಮತ್ತೆ
5 ಪಾಲಿಕೆಗಳನ್ನಾಗಿ ನಾವು ವಿಂಗಡಿಸ್ತೀವಿ ಅಂತ ಹೇಳಿ ಸಚಿವ ಸಂಪುಟ ನಿರ್ಧಾರ ಅಂತ ತೋರಿಸ್ತು ಕೋರ್ಟ್ಗೆ. ಕೋರ್ಟ್ ಸೇರಿಸಾಗ ಇನ್ನೇನ್ ಮಾಡಕ್ಕಾಗುತ್ತೆ? ಸಂವಿಧಾನದಲ್ಲಿ ಇರ್ತಕ್ಕಂಥದ್ದೇ ಅವ್ರು ಕೋರ್ಟ್ ಹೇಳಕ್ ಸಾಧ್ಯನೇ ಹೊರತು ಸಂವಿಧಾನ ಬಿಟ್ಟು ಅವರು ಕೋರ್ಟಲ್ಲಿ ಏನು ಮಾಡೋದು ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವರು ಕುಂಟನೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಲೂಪೋಸ್ಗಳನ್ನೆಲ್ಲ ಬಳಸ್ಕೋತಾ ಇದ್ದಾರೆ, ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. 5 ಪಾಲಿಕೆಗಳನ್ನು ಮಾಡಿದ್ರಿ, 369 ಕ್ಷೇತ್ರಗಳನ್ನು ವಿಂಗಡಿಸಿದ್ರಿ, ಕ್ಯಾಟಗರಿಗಳನ್ನು ಕೊಟ್ರಿ, ಬೌಂಡ್ರಿಗಳನ್ನು ನಿಗದಿಪಡಿಸಿದ್ರಿ. ಇದೆಲ್ಲಕ್ಕೂ ಸಹ ಸಮಯ ತಗೊಂಡ್ರಿ ಕೋರ್ಟಲ್ಲಿ ಹೋಗಿ. ಇಷ್ಟಕ್ಕೆ ಇದಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ ನಿಗದಿಪಡಿಸೋದಕ್ಕೆ, ಬೌಂಡ್ರಿ ನಿಗದಿಪಡಿಸಬೇಕು, ಜನಸಂಖ್ಯೆಗಳ ಆಧರಿಸಿ ನಾವು ವಿಂಗಡಿಸಬೇಕು, ಆ ವಿಂಗಡಣೆ ನಂತರ ಕ್ಯಾಟಗರೀಸ್ ಕೊಡಬೇಕು, ಕ್ಯಾಟಗರೀಸ್ನ ನಾವು ಕರೆಕ್ಟಾಗಿ ಮಾಡಬೇಕು. 179 ಕ್ಯಾಟಗರೀಸ್ ನೀವಾಗ ಬಂದಿದೆ, ಆ ಕ್ಯಾಟಗರೀಸ್ನ ಪರಿಶೀಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸಹ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಪದೇ ಪದೇ ಹೋಗಿ ಅಫಿಡೇವಿಟ್ಗಳನ್ನು ಹಾಕ್ತಾ ಇದ್ದಾರೆ. ಕೋರ್ಟ್ ಸಹ ಅದನ್ನ ಸಮ್ಮತಿಸ್ತಾ ಇದೆ ಅಂದ್ರೆ ಮತ್ತೆ ಬರಬೇಡಿ ಅಂತಾನೆ ಹೇಳ್ತಾ ಇದೆ. ನೀವು ಕೋರ್ಟ್ ಲಾಸ್ಟ್ ಟೈಮ್ ಹೇಳಿದ್ದು ನೀವು ಎಲೆಕ್ಷನ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದು. ಜೂನ್ 30ಕ್ಕೆ ಎಲೆಕ್ಷನ್ ಆಗ್ಬೇಕಾಗಿತ್ತು, ನೀವು ನಮ್ಗೆಲ್ಲ ಮುಗಿಸ್ಕೊಂಡು ಆಮೇಲೆ ಬನ್ನಿ ಅಂತ. ನಂತರ 2 ತಿಂಗಳ ಗಡುವು ಕೊಟ್ಟಿದ್ದು, ಮತ್ತೆ ಆಗಸ್ಟ್ ಒಳಗಡೆ ನೀವು ಬರಬೇಕು, ಮತ್ತೆ ಬರಲೇಬೇಡಿ ಅಂತಾನೆ ಕೋರ್ಟ್ ಹೇಳಿದ್ದು. ಮತ್ತೆ SIR ಕುಂಟನೆಪ ಆಯ್ತು. ಅಂದ್ರೆ ಕೋರ್ಟು ಸಹ ಇಲ್ಲಿ ಸಂವಿಧಾನಾತ್ಮಕವಾಗಿ ಇವರು ಮಾಡ್ತಿರ್ತಕ್ಕಂತಹ ಒಂದು ಜಾಣ ನಡೆ ಏನಿದೆ ಅದಕ್ಕೂ ಸಹ ಅವ್ರು ಇನ್ನೇನ್ ಮಾಡಕ್ಕಾಗ್ತಾ ಇಲ್ಲ, ಮಣಿಲೇಬೇಕಾಗಿದೆ. ಸಂವಿಧಾನಾತ್ಮಕ ಅಲ್ಲಿ ಅವಕಾಶಗಳಿದೆ, ಅವಕಾಶಗಳನ್ನ ಇವರು ಉಪಯೋಗಿಸ್ಕೋತಾ ಇದ್ದಾರೆ. ಅಂದ್ರೆ ಜನಪರವಾದಂತಹ ಅವಕಾಶಗಳಲ್ಲ ಇದು ಏನಿದ್ರು ತಮ್ಮ ಪರವಾದಂತಹ ಅವಕಾಶಗಳು. ಒಬ್ಬ ಏನು ಈಗ MLA ಗಳೇನಿದ್ದಾರೆ ಸೂಟ್ ಕೇಸ್ಗಳನ್ನು ಇಟ್ಕೊಂಡು ಚೆನ್ನಾಗಿ ಓಡಾಡ್ಬೋದು. ಸ್ಥಳೀಯವಾಗಿ ಯಾರು ಇವ್ರಿಗೆ ವಿರೋಧ ಇರೋದಿಲ್ಲಲ್ಲ, ಸ್ಥಳೀಯವಾದ ಜವಾಬ್ದಾರಿ ಯಾರು. ಈಗ ಕಾಮಗಾರಿಗಳು 1000 ಕೋಟಿ ನಡೀತಾ ಇದೆ. ನಿನ್ನೆ ಈ ಲಾಸ್ಟ್ ವೀಕ್ 2000 ಕೋಟಿ ರಿಲೀಸ್ ಮಾಡಿದ್ರು ಅಡಿಷನಲ್ ಆಗಿ. 10,000 ಕೋಟಿ ನಮ್ಮ ಬಜೆಟ್ ಇದೆ. ಈ ಎಲ್ಲ ಇಷ್ಟು ಹಣವನ್ನ ನಮ್ಮ ಇನ್ನೊಂದು ಹೆಚ್ಚಾಗಿ ರಿಯಲ್ ಎಸ್ಟೇಟ್ ದಂಧೆಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ. ಈ ಎಲ್ಲಾ ದಂಧೆಗಳನ್ನು ನಡೆಸಬೇಕಂದ್ರೆ ಸ್ಥಳೀಯವಾಗಿ ಅವ್ರಿಗೆ ಯಾರಿಗೂ ಸಹ ವಿರೋಧ ಮಾಡುವಂತವ್ರು ಬೇಕಾಗಿಲ್ಲ. ವಿರೋಧ ಆಗೇ ಆಗುತ್ತೆ, ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಗೆಲ್ಬಹುದು, ಇನ್ನೊಂದು ಪಕ್ಷ ಗೆಲ್ಬಹುದು, JDS ಗೆಲ್ಬಹುದು, ಕಾಂಗ್ರೆಸ್ ಇಲ್ಲ BJP ಗೆಲ್ಬಹುದು. ಇವರೆಲ್ಲರ ತಿಕ್ಕಾಟ ಇರುತ್ತೆ. ಇವ್ರದ್ದು ಒಂದು ಸಂಘಟನೆ ತರ ಆಗಿ ಇನ್ನು ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳಂತೂ ಪ್ರಶ್ನೆ ಮಾಡೇ ಮಾಡ್ತಾರೆ. 369 ಜನ, ಒಂದು 60 ಜನ ಆದ್ರೂ ಒಳ್ಳೆಯವರು ಅಂತೂ ಸೇರ್ಕೊಳ್ತಾರೆ. ಒಳ್ಳೆಯವರು ಸೇರ್ಕೊಂಡಾಗ ಪ್ರಶ್ನೆಗಳನ್ನಾಗುತ್ತೆ. ಆ ಪ್ರಶ್ನೆಗಳಿಗೆ ಇವ್ರು ಉತ್ತರ ಕೊಡೋಕ್ಕಾಗಲ್ಲ. ಬೆಂಗಳೂರಿನ ಅಧ್ವಾನದ ಬಗ್ಗೆ ಇವರು ಉತ್ತರ ಕೊಡೋದಕ್ಕಾಗಲ್ಲ. ಈಗಾಗಲೇ 6 ವರ್ಷದಿಂದ ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ಇವ್ರು ಹೇಗೆ ಮುಚ್ಚಾಕ್ಬೇಕು? ಈ ಮುಚ್ಚಾಕ್ಬೇಕು ಅಂದ್ರೆ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂದ್ರೆ ಬೇರೆ ಸರ್ಕಾರ ಬಂದ್ರೆ ಪ್ರಶ್ನೆ ಮಾಡಿ ಲೋಕಾಯುಕ್ತಕ್ಕೆ ಹೋಗುತ್ತೆ, ಇಲ್ಲ ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಇವರು ಚಿಮಾರಿ ಹಾಕೋದಕ್ಕೆ ಹಲವಾರು ಮಂತ್ರಿಗಳು ಜೈಲ್ಗೆ ಹೋಗುವಂತ ಪರಿಸ್ಥಿತಿ ಬಂದು ಒದಗಬಹುದು. ಆ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಅನ್ಸುತ್ತೆ. ಇವರು ಜೈಲ್ಗೆ ಹೋಗೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ. ಇವ್ರು ಮಾಡಿರ್ತಕ್ಕಂಥ ಅಕ್ರಮ, ಅನ್ಯಾಯ ಮತ್ತು ಭ್ರಷ್ಟಾಚಾರ, ಹಣ ನುಂಗುವಿಕೆಯನ್ನ ತಡೆಯೋದಕ್ಕೋಸ್ಕರ ಪದೇ ಎಲೆಕ್ಷನ್ಗಳನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಎಲ್ಲೋ ಅನ್ನಿಸ್ತಾ ಇದೆ. ಜನರು ಸಹ ಅನುಮಾನ ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇದೇ ಕೊನೆ ಆಗಬೇಕು. ಈ ಕೊನೆಯ ಹಂತದಲ್ಲಾದ್ರೂ ನೀವು ಈ ಅಟ್ಲೀಸ್ಟ್ ಡಿಸೆಂಬರ್ 31 ಒಳಗಡೆ ಆದ್ರೂ ಹೊಸ ವರ್ಷಕ್ಕೆ ಹೊಸ ಒಂದು ಅಧ್ಯಾಯ ಸ್ಟಾರ್ಟ್ ಆಗುತ್ತಾ ನಮ್ಮ GBA ಮಾಡಿ ಕೂರಿಸ್ಬಿಟ್ರಿ ನೀವು. ಬಟ್ ನೆಕ್ಸ್ಟ್ ಏನು ಅದಕ್ಕೆ ಪ್ರತಿನಿಧಿಗಳೇ ಕೊಡ್ಲಿಲ್ವಲ್ಲ ನೀವು? ಕಮಿಷನರ್ಗಳು ಕೊಟ್ಬಿಟ್ಟು ಕೂರಿಸ್ಬಿಟ್ರಲ್ಲ, ಜನಪ್ರತಿನಿಧಿಗಳು ಬೇಡವಾ? ಅಧಿಕಾರಿಗಳನ್ನ ಕೊಟ್ಟು ಕೂರಿಸ್ಬಿಟ್ರಲ್ಲ. ಅದಕ್ಕೆ ನೀವು ವ್ಯವಸ್ಥಿತ ಮೇಲ್ವಿಚಾರಕರು ಬೇಕಲ್ವಾ? ಮತ್ತೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಏನಿರೋದು ಮೇಲ್ವಿಚಾರಕರು, ಪ್ರಜಾಪ್ರತಿನಿಧಿಗಳು, ಆಡಳಿತ ವರ್ಗ, ಅಧಿಕಾರಿಗಳು. ಆಡಳಿತ ವರ್ಗ ಮಾತ್ರ ಇಟ್ಕೊಂಡು ಪ್ರತಿನಿಧಿಗಳನ್ನೇ ನೀವು ಹೊರಗಡೆ ಇಟ್ಟಾಗ ಏನಾಗುತ್ತೆ ಆ ಪರಿಸ್ಥಿತಿ? ಆ ಭ್ರಷ್ಟಾಚಾರ ವ್ಯವಸ್ಥೆ ಎಲ್ಲಿಗೆ ಹೋಗ್ಬೋದು? ಇವತ್ತು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಸಹ ನೋಟಿಫೈ ಆಗಿದೆ. ನಾವೇನು ಕೇರಳ ತರ ಅಲ್ಲ. ಕೇರಳ ಕಡಿಮೆ ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. 10%, ನಾವು 40% ಭ್ರಷ್ಟಾಚಾರದ ಆಪಾದನೆ ಮಾಡಿರ್ತಕ್ಕಂಥವ್ರೆ ಕಾಂಗ್ರೆಸ್ನವರು. 40% ಪೇ CM ಅಂತೆಲ್ಲ ಮಾಡಿದ್ರಲ್ಲ. ಈಗ ಅದೇ ಭ್ರಷ್ಟಾಚಾರಕ್ಕೆ ಇನ್ನೊಂದು 50% ಎಕ್ಸ್ಟ್ರಾ ಸೇರಿಸ್ಕೊಂಡು ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ನಂಬಬೇಕಾ? ನಿಮ್ಮನ್ನ ಯಾಕೆ ನಿಮ್ಮನ್ನ ಜನ ನಂಬ್ತಾ ಇದ್ದಾರೆ? ಯಾಕೆ ನಿಮಗೆ ಪದೇ ಓಟ್ ಹಾಕ್ತಾ ಇದ್ದಾರೆ? ನಾವು ಸಹ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇಂತಹವರಿಗೆ ಓಟ್ ಹಾಕ್ಬೇಡಿ. ಇಂತಹ ಒಂದು ಕೆಟ್ಟ ಸರ್ಕಾರಗಳಿಗೆ ನೀವು ಓಟ್ ಹಾಕ್ಬೇಡಿ. ಒಳ್ಳೆಯ ವ್ಯಕ್ತಿಗಳಿಗೆ ಒಂದು ಚುನಾಯಿತರು ಮಾಡಿ, ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುನ್ನಡೆಸೋದಕ್ಕೆ ವ್ಯವಸ್ಥೆ ಮಾಡಿ. ರಾಜಧರ್ಮ ಪಾಲಿಸಬೇಕು ಅಂತ ಪದೇ ನಮ್ಮ ಹಿಸ್ಟ್ರಿನಲ್ಲಿದೆ. ರಾಜಧರ್ಮ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಗಟ್ಟಿಗೊಳಿಸಬೇಕು ಅಂತ ನಾವು ಕನಸು ಕಂಡಿತ್ತಂತ ರಾಜೀವ್ ಗಾಂಧಿ ಅವರ ಕನಸೇನಾಯ್ತು? ಇವ್ರದೇ ನಾಯಕ ಸ್ಥಳೀಯ ಸಂಸ್ಥೆಯನ್ನು ಗಟ್ಟಿಗೊಳಿಸಬೇಕು ಅಂತ
ನಿಟ್ಟಿನಲ್ಲಿ ಹೋರಾಟ ಮಾಡಿದಂತೂ ಅದಕ್ಕೆ ಪುಷ್ಟಿಯನ್ನು ಕೊಟ್ಟಿದ್ದೆ ರಾಜೀವ್ ಗಾಂಧಿ ಅವರು. ಆ ರಾಜೀವ್ ಗಾಂಧಿ ಅವರ ಕನಸನ್ನು ಸಹ ನೀವು ನನಸು ಮಾಡ್ತಾ ಇಲ್ವಲ್ಲ. ಸುಮ್ಮನೆ ಅವ್ರ ಹೆಸರು ಮತ್ತೆ ಅವ್ರ ಫೋಟೋಗಳನ್ನ ಇಟ್ಕೊಂಡ್ರೆ ಸಾಲದು, ಅವರ ಇಟ್ಟಿರ್ತಕ್ಕಂತಹ ಅವರ ನಿರ್ಧಾರಗಳನ್ನು ಸಹ ನೀವು ಆದರ್ಶಗಳನ್ನು ಸಹ ನೀವು ಪರಿಪಾಲನೆ ಮಾಡಬೇಕು ಅಂತ ನಾವು ಈ ಮೂಲಕ ಅವರಿಗೆ ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಬರ್ತೀನಿ ಸರ್. ಎಸ್ ಮೇಡಮ್, ಈಗ ಅಕಸ್ಮಾತ್ ಏನಾದರೂ ಎಲೆಕ್ಷನ್ ನಡೆದ್ರೆ ಇನ್ ಕೇಸ್, ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆ ಇದೆ, ನಾವು ಮಾತಾಡ್ತಾನೆ ಇದೀವಿ, ಟ್ರಾಫಿಕ್ಕು, ರಸ್ತೆ ಗುಂಡಿ, ಕಸ, ಅದು ಇದು ಅಂತ. ಸೊ ಕಾರ್ಪೊರೇಟರ್ ಬಂದ್ರೆ ಅವರ ಮೊದಲ ಆದ್ಯತೆ ಏನಾಗಿರ್ಬೇಕು ಅಂತ? ಅವರು ಆ ಲೋಕಲ್ ಯಾವ ಏರಿಯಾದಲ್ಲಿ ಅವರು ಪ್ರತಿನಿಧಿಸ್ತಾರೆ ಅಲ್ಲಿ ಲೋಕಲ್ದು ಏನಿದೆ ಮೂಲಭೂತ ಸೌಕರ್ಯ, ನೀರಿನ ಕೊರತೆ, ಕಸದ ಸಮಸ್ಯೆ ಮತ್ತು ಇದು ಏನಪ್ಪ ಕರೆಂಟದು ಲೈಟ್ದು ಸಮಸ್ಯೆಗಳು ಅವೆಲ್ಲ ಇದೆ, ಅವುಗಳನ್ನ ಸರಿ ಮಾಡ್ಬೇಕು. ಅಲ್ಲಿ ಕೇಳೋದು ಅದೇ ಮೇಡಮ್, ವಾರ್ಡ್ಗೆ ಜನಗಳು ಕೇಳೋದು, ನಾನು ಕೇಳೋದು ಅಷ್ಟೇನೆ, ಬೇಸಿಕ್ ಅಷ್ಟೇ. ಒಂದು ಆಸ್ಪತ್ರೆಗಳಿರಲ್ಲ ವಾರ್ಡ್ಗಳಲ್ಲಿ, ಒಂದು ಸರ್ಕಾರಿ ಶಾಲೆಗಳಿರಲ್ಲ, ಇವನ್ನ ಕೇಳ್ತಾರೆ ಎಲ್ಲರೂ. ಯಾರೇನೆಲ್ಲ ಶ್ರೀಮಂತರು ಜನಗಳೇ ಇರಲ್ಲ, ಸಾಮಾನ್ಯ ಮನುಷ್ಯರು ಇರ್ತಾರೆ ನಮ್ಮ ಥರ, ಮತ್ತು ತೀರಾ ಕೂಲಿ ಮಾಡಿ ಕೆಲಸ ಮಾಡೋ ಅಂಥವ್ರು ಇರ್ತಾರೆ. ಅಂಥವ್ರಿಗೂ ಒಂದು ಅನುಕೂಲಗಳು ಇರಬೇಕಲ್ವ. ಅವ್ರಿಗೆ ಯಾರು ನಾವು ಮಿನಿಸ್ಟರ್ಗಳನ್ನು ಉಡ್ಕೊಂಡು ಹೋಗೋಕ್ಕಾಗುತ್ತಾ? ಲೋಕಲ್ ಯಾರು ಲೀಡರ್ ಇರ್ತಾರೋ ಅವ್ರನ್ನ ಅಲ್ವಾ ಕೇಳಬೇಕು. ಅವರೇ ಇಲ್ಲ ಅಂದರೆ ಏನು ಇದು ತಂದೆ ಇಲ್ದಿರ ಮನೆ ಆಗುತ್ತಲ್ಲ, ತಂದೆ ತಾಯಿ ಇಲ್ದಿರ ಮನೆ ಆಗುತ್ತಲ್ಲ, ಆ ಥರ ಆಗಿದೆ ಈಗ ನಮ್ಮ ಲೋಕಲ್ ಏರಿಯಾಗಳು. ಇದನ್ನ ಚುನಾವಣೆ ಮಾಡಬೇಕು ಅಂದರೆ ನಿಜವಾಗ್ಲೂ ಇವ್ರು ಕುಂಟು ನೆಪ, ಕಳ್ಳನಿಗೊಂದು ಪಿಳ್ಳೆನೆವ ಅನ್ನೋ ಥರ ಕುಂಟು ನೆಪ ಹೇಳ್ತಾ ಇದ್ದಾರೆ ಅಂದರೆ ನಾಚಿಕೆ ಆಗಬೇಕು ಸರ್ಕಾರಗಳಿಗೆ. BJPನೇ ಆಗಲಿ ಕಾಂಗ್ರೆಸ್ಸೇ ಆಗಲಿ ನಾಚಿಕೆ ಆಗಬೇಕು. ಅವರು ವೋಟ್ ಹಾಕಿಸ್ಕೊಳ್ಳುತ್ತೆ, MLA ಎಲೆಕ್ಷನ್ಗೆ ಎಷ್ಟು ಇದು ಮಾಡ್ತಾರೆ, ಓಡಾಡ್ತಾರೆ, ಬಂದು ಜನಗಳ ಹತ್ರ ಕೈ ಮುಗಿತಾರೆ, ಕಾಲು ಮುಗಿಯೋದಕ್ಕೂ ಇದು ಮಾಡ್ತಾರೆ. ಅದೇ ಲೋಕಲ್ GBA ಎಲೆಕ್ಷನ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಜನಗಳು ಬೇಡವಾ ಅವ್ರಿಗೆ? ಮೇಡಮ್, SIR ಫಾರ್ಮ್ ಇದು ಅಲ್ಲಿ ಅವ್ರಿಗೆ ಇದನ್ನ ಕೇಳೋದಕ್ಕೆ ಅವರು ಜನಗಳು ಏನು ಮಾಡ್ತಾರೆ, ನಮಗೆ ID ಕಾರ್ಡೇ ಬೇಡ, ವೋಟರ್ ID ಕಾರ್ಡೇ ಬೇಡ, ನಮಗೆ ನಾವು ವೋಟ್ ಆಗೋದೇ ಬೇಡ, ವೋಟ್ ಹಾಕೋದೇ ಬೇಡ, ಇವರಿಂದ ನಮಗೇನು, ನಾವು ದುಡಿತೀವಿ, ನಾವು ತಿಂತೀವಿ, ನಮಗೇನು ಬೇಡವೇ ಬೇಡ ಅನ್ನೋಷ್ಟು ಜನ ಬೇಜಾರಾಗ್ಬಿಟ್ಟಿದ್ದಾರೆ ಇವ್ರುಗಳ ಮೇಲೆ. ಇವ್ರು ಮಾಡ್ತಾ ಇರೋ ಈ ಒಂದೊಂದು ಇದನ್ನು ಅಷ್ಟು ಜನ ನೊಂದ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಬೇಡವೇ ಬೇಡ, ಅಧಿಕಾರಿಗಳು ಬೇಡ, ರಾಜ್ಯದ ರಾಜಕಾರಣಿಗಳು ಬೇಡ, ನಾವು ಕೂಲಿ ಮಾಡ್ತೀವಿ, ತಿಂತೀವಿ, ಸಾಕು ನಮ್ಮ ಜೀವನಕ್ಕೆ. ನಾವಿದೆ, ಇವ್ರೇನು ನಮ್ಮ ಭವಿಷ್ಯ ಬರೆಯೋಕ್ಕಾಗಲ್ಲ, ನಮ್ಮ ಕೈಯಲ್ಲಿದೆ ನಮ್ಮ ಭವಿಷ್ಯ. ನಾವು ಹೋಗೋರು ದಾರಿ ಚೆನ್ನಾಗಿದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಜನ. ಈ SIR ಇಂದ ಜನಗಳು ಅಷ್ಟು ಬೇಸತ್ತಿದ್ದಾರೆ. ಇವಾಗ ಇವರು ಗ್ಯಾರಂಟಿ ಕೊಡೋವಾಗ ಏನು ಕೇಳಲಿಲ್ಲ, ಈಗ ಯಾಕೆ ಏನೇನೋ ಕೇಳ್ತಾ ಇದ್ದಾರೆ? ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಅನೌನ್ಸ್ ಹಾಗೆ ಎಲ್ಲ ನಿನಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ ಎಲ್ಲ ಹೇಳ್ಬಿಟ್ಟು ಇವಾಗ ಜನಗಳಿಗೆ ಏನು ಕೊಡ್ದಿರ ಇವರು ನಾಮ ಹಾಕ್ಬಿಟ್ಟು ತಿರುಪತಿ ವೆಂಕಟರಮಣ ಸ್ವಾಮಿನ ತೋರಿಸ್ಬಿಟ್ರು ಜನಗಳಿಗೆ. ಹಳ್ಳಿನಲ್ಲಿ ಎಷ್ಟೋ ವಯಸ್ಸಾದ ಹೆಂಗಸರುಗಳು ಇದು ತಮ್ಮ ಮಕ್ಕಳನ್ನ ನಂಬ್ಕೊಂಡಿರ್ಲಿಲ್ಲ, ಈ 2,000 ರೂಪಾಯಿ ನಂಬ್ಕೊಂಡಿದ್ದು ಗ್ಯಾರಂಟಿ. ಹೌದು. 2,000 ಬಂದಿದ ತಕ್ಷಣ ನಾನು ಫಸ್ಟ್ ಹೋಗಿ ಮಾತ್ರ ತಗೋತೀನಪ್ಪ, ನಂಗೆ ಏನು ಇದು ಬೇಕು ಅದು ಮಾಡ್ಕೋಬೇಕೀನಪ್ಪ ಅಂತ ಯೋಚನೆ ಮಾಡೋ ಅಂತೀವ್ರಿಗೆ ಇವತ್ತು ಬಾಯಿ ಬಂದಾಗ ಬೈಯೋ ಥರ ಮಾಡಿದ್ದಾರೆ. ಅಂದರೆ ಮನೆಯಲ್ಲಿ ಮಕ್ಕಳನ್ನ ಎದುರಿಸ್ತಾ ಇದ್ರು ವಯಸ್ಸಾದವ್ರು, ನೀನು ಕೊಡದೇ ಇದ್ರೆ ಬೇಡ ಹೋಗೋ, ನಂಗೆ 2,000 ರೂಪಾಯಿ ಬರುತ್ತೆ, ಸಿದ್ದರಾಮಯ್ಯ ಕೊಡ್ತಾರೆ ಅಂತ ಅವ್ರು ಕೊಡ್ತಾರೆ. ಈ ಧೈರ್ಯದ ಮೇಲೆ ಹೇಳ್ತಾ ಇದ್ದವ್ರು ಇವತ್ತು ಮಕ್ಕಳ ಹತ್ರ ಕೈ ಒಡ್ಬೇಕಾದ್ರೆ ಅವ್ರಿಗೆ ಎಷ್ಟು ನೋವು ಆಗ್ಬೋದು, ಎಷ್ಟು ದಿನದ್ದು ಬ್ಯಾಲೆನ್ಸ್, ಎಷ್ಟು ತಿಂಗಳದ್ದು ಬ್ಯಾಲೆನ್ಸ್ ಇದೆ. ಯಾರ ಮನೇಲಿ ಕೂತಿದೆ ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೇಲಿ ಕೂತಿದೆ ದುಡ್ಡು? ಹೌದು. ಪೆನ್ಷನ್ ಬರ್ತಾ ಇಲ್ಲ ವಯಸ್ಸಾದವ್ರಿಗೆ, ಎಲ್ಲೋಗ್ಬೇಕು ಮೇಡಮ್ ಅವ್ರುಗಳು? ಇವ್ರುಗಳು ಬರೀ ಟೆಂಪಲ್ ರನ್ನ ಕೈ ಮುಗಿದ್ರೆ ಸಾಕಾಗಲ್ಲ, ದೇವರಿಗೆ ಜನ ಓಟ್ ಹಾಕಿ ನಿಮ್ಮನ್ನ ಅಧಿಕಾರದಲ್ಲಿ ಕೂರಿಸಿರ್ತಾರಲ್ಲ ಅವ್ರಿಗೆ ಕೈ ಮುಗಿರಿ, ಅವ್ರ ಸೇವೆ ಮಾಡಿ, ಇವಾಗ ಅವರಿಗೆ ಅವ್ರ ಸೇವೆ ಮಾಡಿ, ಎಲೆಕ್ಷನ್ ಆಗೋ ತನಕ ಮಾತ್ರ ಅವರು ದೇವರು. ಆಮೇಲೆ ಎಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟು ದೇವಸ್ಥಾನಗಳಿದೆ ಎಲ್ಲ ನೋಡ್ಕೊಂಡ್ ಬಂದ್ಬಿಡ್ತಾರೆ, ಒಂದ್ ರೌಂಡ್ ಜನಗಳನ್ನೆಲ್ಲ ಮರ್ತು ಬಿಟ್ಟು ತಿರುಪತಿ ಬೆಟ್ಟಕ್ಕೆ 4 ಸಾರಿ ಹತ್ತಿ ಇಳಿದು ಬಿಡ್ತಾರೆ ಬೇಕಾದ್ರೆ. ಜನಗಳ ಕಷ್ಟ ಸುಖ ಕೇಳಲ್ಲ. ಇಂಥ ಸರ್ಕಾರಗಳು ಯಾಕೆ ಬೇಕು ನಮ್ಗೆ? ಯಾಕೆ ಬೇಕು ಮೇಡಮ್? ಬೇಡ, ಎಲೆಕ್ಷನ್ನೇ ಬೇಡ, ಹೋಗಿ ನೀವುಗಳೆಲ್ಲ. ನೀವು ಬಂದರೂ ದುಡಿಬೇಕು, ಬರಲಿಲ್ಲ ಅಂದ್ರೂ ದುಡಿಬೇಕು, ನಾವು ದುಡ್ಕೊಂಡು ಬದುಕ್ತೀವಿ. ಬೇಡ ನಿಮ್ಮ ಸರ್ಕಾರಗಳು, ನಾಚಿಕೆಗೇಡಿನ ಸರ್ಕಾರ. ಯಾರಿಗೂ ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ. ಓಟ್ ಹಾಕಿಸ್ಕೊಳ್ಳೋವಾಗ ಒಂಥರ, ಓಟ್ ಆದ್ಮೇಲೆ ಒಂಥರ, ಸೀಟಿಗೆ ಬರೋ ತನಕ ಒಂಥರ, ಬಂದ್ಮೇಲೆ ಒಂಥರ.
ಏನಕ್ಕೆ ಬೇಕು ಇಂಥವ್ರೆಲ್ಲ? ಹೋಗ್ಲಿ ಬಿಡಿ ಮನೆಗೆ, ರಾಜೀನಾಮೆ ಕೊಟ್ಬಿಟ್ಟು ಎಲ್ಲರೂ ಹೋಗ್ಬಿಡ್ಲಿ. ಇವ್ರೇನು ಜನ ಪರವಾಗಿ ಯಾರು ಇಲ್ಲ, ಇವ್ರು ಯಾರು ಕೆಲಸ ಮಾಡಲ್ಲ. ಕಾಂಗ್ರೆಸ್ಸೇ ಆಗ್ಲಿ ಬಿಜೆಪಿನೇ ಆಗ್ಲಿ ಯಾರು ಮಾಡಲ್ಲ, ಯಾರು ಆಗಲ್ಲ ಮೇಡಮ್. ಎಸ್ ಸರ್, ಈಗ ಮತ್ತೊಂದು ಕಡೆ ಈ GBA ಎಲೆಕ್ಷನ್ ಇನ್ವೆಸ್ಟ್ ರಿಟರ್ನ್ ಬಿಸ್ನೆಸ್ ಪಾಲಿಸಿ ತರ ಆಗುತ್ತಾ ಅಥವಾ ನಿಜಕ್ಕೂ ಜನಸೇವೆ ಆಗುತ್ತಾ ಇದರಿಂದ? ಇಲ್ಲ, ಜನಸೇವೆ ಅಂತೂ ಖಂಡಿತವಾಗೂ ಆಗುತ್ತೆ. ಯಾಕಂದ್ರೆ ಸ್ಥಳೀಯ ಮಟ್ಟದ ಒಬ್ಬ ನಾಯಕ ಅವನ ಇತಿಮಿತಿನಲ್ಲಿ ಎಷ್ಟು ಸಹಾಯ ಮಾಡಬೇಕು ಅಷ್ಟು ಸಹಾಯ ಮಾಡ್ತಾನೆ. ಅಟ್ಲೀಸ್ಟ್ ಅವನು ತನ್ನ ಸ್ವಂತನೂ ಸಹಾಯ ಮಾಡ್ತಾನೆ ಮತ್ತು ಸಾರ್ವಜನಿಕವನ್ನು ವ್ಯವಸ್ಥೆಯ ಮುಖಾಂತರ ಅವನು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಕಷ್ಟ ಅಂದಾಗ ಅಲ್ಲಿರ್ತಕ್ಕಂಥವ್ರು ಯಾರು ಒಬ್ಬರು ಹುಡುಕ್ಬೇಕಲ್ವಾ? ಈಗ ಸಾಕಷ್ಟು ನಮ್ಮ ದೇಶ ಇವತ್ತು ಮುಂದುವರೆದ ದೇಶ ಅಲ್ವಾ? ಇವತ್ತು ಸಹ ಸಾಕಷ್ಟು ಬೆಂಗಳೂರಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸ್ಲಮ್ಗಳಿದ್ದಾವೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಕೆಳ ಹಂತದ ಬಡವರಿದ್ದಾರೆ, ಅತಿ ಬಡವರು ಇದ್ದಾರೆ, ಮಿಡಲ್ ಕ್ಲಾಸು ಇದ್ದಾರೆ. ಎಲ್ಲ ರೀತಿಯ ಜನರು ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಆ ಇರ್ತಕ್ಕಂತಹ ಜನಗಳಿಗೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ, ಅವರ ಮನೆಯಲ್ಲಿ ಯಾರೋ ಒಬ್ಬ ಸಾವಿಗೀಡಾಗ್ತಾರೆ, ಅವರಿಗೆ ಒಂದು ಉದ್ಯೋಗ ಬೇಕಾಗುತ್ತೆ, ಇನ್ನು ಮತ್ತೊಂದು ಏನಾದರೂ ಶಿಕ್ಷಣಕ್ಕೆ, ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಏನಾದರೂ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಾಗುತ್ತೆ, ಆ ಫೀಸ್ ಕನ್ಸೆಷನ್ ಮಾಡಬೇಕಾಗುತ್ತೆ. ಈ ಪ್ರೈವೇಟ್ ಶಾಲೆಗಳು ಈಗಾಗಲೇ ಎಲ್ಲ ಕಡೆ ಪ್ರೈವೇಟ್ ಶಾಲೆಗಳಾಗೋಗ್ಬಿಟ್ಟಿದೆ. ನೀವು ಸರ್ಕಾರ ಶಾಲೆಗಳಂತೂ ಎಲ್ಲ ಮಾಯ ಆಗ್ತಾ ಇದಾವೆ, ಕಂಪ್ಲೀಟ್ ಆಗಿ ಮಾಯ ಆಗ್ತಾ ಇದಾವೆ. ಯಾಕಂದ್ರೆ ಎಲ್ಲಾ ರಾಜಕಾರಣಿಗಳೇ ನೀವು ಶಿಕ್ಷಣ ಸಂಸ್ಥೆಗಳನ್ನ ಒಬ್ಬೊಬ್ರು 10 ಶಿಕ್ಷಣ ಸಂಸ್ಥೆಗಳು, ಒಂದೊಂದಲ್ಲ, ಯಾರಾದ್ರೂ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ರೆ ಅವರ ಕ್ಷೇತ್ರದಲ್ಲಿ ಮಾಡೋದು ಒಂದು ಶಿಕ್ಷಣ ಸಂಸ್ಥೆ ಮಾಡ್ತಾ ಇದ್ರು. ಈಗ RL ಜಲಪ್ಪ ಅವರು ಒಂದು ಮಾಡ್ತಾ ಇದ್ರು ಮುಂಚೆ. ಅವ್ರು ಒಂದು ಶಿಕ್ಷಣ ಸಂಸ್ಥೆಯಿಂದ ಮೂಲಕ ಅವ್ರೇನೋ ಹೆಸರು ಮಾಡಕ್ ಕೊಡ್ತಾ ಇದ್ರು. ಒಂದು 1000 ಜನಕ್ಕೆ ನಾನು ಎಜುಕೇಶನ್ ಕೊಡಿಸ್ತೀನಪ್ಪ ಪ್ರತಿ ವರ್ಷ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೆಲ್ಪ್ ಮಾಡೋದು, ನನ್ನಿಂದ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತ. ಇವತ್ತು ಅದು ಉದ್ಯೋಗ ಆಗಿದೆ, ವ್ಯಾಪಾರ ಆಗಿದೆ. ಆ ವ್ಯಾಪಾರದಲ್ಲಿ 10 ಶಿಕ್ಷಣ ಸಂಸ್ಥೆಗಳನ್ನ ಒಬ್ಬೊಬ್ಬರೇ MLA ಆಗ್ಲಿ, ಮಿನಿಸ್ಟರ್ಗಳಾಗ್ಲಿ, ಹಳೆ ಮಾಜಿ ಮಿನಿಸ್ಟರ್ಗಳು, ಮಾಜಿ ಮಂತ್ರಿಗಳು, ಮಾಜಿ MLAಗಳು ಎಲ್ಲರದ್ದು ಸಹ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ. MP-ಗಳದಾಗ್ಲಿ, ರಾಜ್ಯಸಭಾ ಸದಸ್ಯರದಾದ್ರು ಪ್ರತಿಯೊಬ್ಬರದ್ದು ಶಿಕ್ಷಣ ಸಂಸ್ಥೆ ಇದೆ. ಇವನ್ ಪ್ರದೀಪ್ ಈಶ್ವರ ಶಿಕ್ಷಣ ಸಂಸ್ಥೆ ಲೆಕ್ಕ, ಅವ್ರ ಶಿಕ್ಷಣ ಸಂಸ್ಥೆಯಿಂದನೇ 300 ಕೋಟಿ ಸಂಪಾದನೆ ಮಾಡಿದೆ ಅಂತ ಅವರೇ ಹೇಳ್ಕೊತಾರೆ. ಅಂದ್ರೆ ಇವತ್ತು ವ್ಯಾಪಾರೀಕರಣದ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಕನ್ಸೆಷನ್ 10,000 ರೂಪಾಯಿ ಸಹ ಕನ್ಸೆಷನ್ ಕೊಡಲ್ಲ. ಅದೇ ಒಬ್ಬ ಕಾರ್ಪೊರೇಟರ್ ಇದ್ರೆ ಅವನು ಆ ಸಂಸ್ಥೆಯನ್ನು ಮಾತಾಡಿ, ನಮ್ಮ ಇದು ಬಡವರ ಮಗಳು, ನನ್ನ ಬಡತನದ ಮಗ, ಇವನಿಗೊಂದು ಕನ್ಸೆಷನ್ ಕೊಡಿ ಅಂದ್ರೆ ಒಬ್ಬ ಕಾರ್ಪೊರೇಟರ್ ಹೇಳಿದ್ರಪ್ಪ ಅನ್ನೋ ರೀತಿಯಲ್ಲಿ 10,000 ರೂಪಾಯಿ ಕನ್ಸೆಷನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತು ಅವ್ರಿಗೆ ಏನಾದ್ರೂ ಸಮಸ್ಯೆ ಬಂದಾಗ, ಊಟದ ಸಮಸ್ಯೆ ಬರುತ್ತೆ, ಆ ಸಮಸ್ಯೆ ಬಂದಾಗ ಒಂದು 10 kg ಅಕ್ಕಿಯನ್ನಾದ್ರೂ ಅವನು ಕೊಡಿಸ್ತಾನೆ. ಆ ಒಂದು ನಿಟ್ಟಿನಲ್ಲಿ ಆ ಕೆಲಸ ಏನಾದ್ರೂ ಮಾಡ್ತಾನೆ. ಆ ಬಡವರಿಗೆ ಕಾಯಕಲ್ಪ ಕೊಡುವಂತ ಕೆಲಸಗಳನ್ನು ಮಾಡ್ತಾನೆ. ಮತ್ತೆ SIR ಆಗ್ತಾ ಇದೆ, ಮತ್ತೆ ರೇಷನ್ ಕಾರ್ಡ್ಗಳ ಸಮಸ್ಯೆ ಬರುತ್ತೆ, ಮತ್ತೆ ಆಧಾರ್ ಕಾರ್ಡ್ಗಳ ಸಮಸ್ಯೆಗಳು ಬಂದಾಗ ಅವನು ಖುದ್ದು ನಿಂತು ಮಾತಾಡ್ತಾನೆ. ಈ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅವನು ವಾರ್ಡ್ನ ಪ್ರತಿನಿಧಿಯೇ ಕಾರ್ಯನಿರ್ವಹಿಸ್ತಾನೆ. ಒಬ್ಬ ರಸ್ತೆ ರೋಲ್ಸ್ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ ನಾವು. ಇನ್ನು ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಒಪಿನಿಯನ್ ಏನು? ಅಂದ್ರೆ GBA ಎಲೆಕ್ಷನ್ ನಡೆಯುತ್ತಾ ಅಥವಾ ಮತ್ತೆ ಸರ್ಕಾರ ಏನೋ ಒಂದು ಕುಂಟು ನೆಪ ಹೇಳಿದನ್ನ ಮತ್ತೆ ಪೋಸ್ಟ್ಪೋನ್ ಮಾಡುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕೂಡ ಶೇರ್ ಮಾಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಅಂದ್ರೆ ಡಿಸೆಂಬರ್ 31ರ ಒಳಗೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮಾಡಲೇಬೇಕು, ಮತ್ತೆ ಯಾವುದೇ ರೀಸನ್ಸ್ ನ ಕೊಡಬೇಡಿ ಅಂತಲೂ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ರೆಸ್ಪಾಂಡ್ ಮಾಡಿದೆ, CM ಕೂಡ ರೆಸ್ಪಾಂಡ್ ಮಾಡಿದ್ರು, ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಅಂದ್ರೆ ಮತ್ತೆ ಯಾವುದೇ ರೀಸನ್ ನಾವು ಕೊಡೋದಿಲ್ಲ, ಏನೊಂದು ಸುಪ್ರೀಂ ಕೋರ್ಟ್ ನೀಡಿದೆ ಡೇಟು ಅಷ್ಟರೊಳಗೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆದ್ರೆ ನಿಜಕ್ಕೂ ಎಲೆಕ್ಷನ್ ನಡೆಯುತ್ತಾ ಅಥವಾ ಈ ಡಿಸೆಂಬರ್ ಅಂದ್ರೆ ಇನ್ನೂ 5 ತಿಂಗಳು ಟೈಮ್ ಇದೆ, ಅಷ್ಟರೊಳಗೆ ಮತ್ತೇನಾದ್ರೂ ಒಂದು ರೀಸನ್ ಬಂದ್ರೆ, ಮತ್ತೇನೊಂದು ದೊಡ್ಡ ಮಹಾ ಕಾರಣ ಬಂದ್ರೆ ಮತ್ತೆ ಅದನ್ನ ಹೇಳಿ ಪೋಸ್ಟ್ಪೋನ್ ಮಾಡ್ತಾರಾ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕು. ಈ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಹೈಕೋರ್ಟ್ ವಕೀಲರು ಅಮೃತೇಶ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ BBMP ಮಾಜಿ ಸದಸ್ಯರು AL ಶಿವಕುಮಾರ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಅಮೃತೇಶ್ ಸರ್, ಈಗ ಎಲೆಕ್ಷನ್ ಫಿಕ್ಸಾ ಅಥವಾ ಮತ್ತೇನೋ ಒಂದು ದೊಡ್ಡ ಕಾರಣ ಹೇಳಿ ಮತ್ತೆ ಮುಂದೂಡ್ತಾರಾ, ಹೇಗೆ? 100% ಅದರಲ್ಲಿ ನೀವೇನು ಇದು ಮಾಡ್ಬಿಡಿ, ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಹೇಳೋದು 100% ಇದೆ, ಇದಂತೂ ಗ್ಯಾರಂಟಿ. ಆಮೇಲೆ ಇಲ್ಲಿ 2 ವಿಂಗ್ ಇದೆ. ಒಂದು ಈಗ ಸದ್ಯ ಕಾರ್ಪೊರೇಟರ್ಗಳಿದ್ರು,
ಯಾರಾದರೂ ನನ್ನ ಮನೆ ದಾರಿಲಿ ಕಸ ಹಾಕಲಿಲ್ಲ, ಕಸ ತೆಗಿಲಿಲ್ಲ ಅಂದರೆ ಕಾರ್ಪೊರೇಟರ್ಗೆ ಫೋನ್ ಮಾಡಿ ಕೇಳ್ತಿದ್ದೆ. ಇವತ್ತು ನೀವು ಆ ಒಂದು ಮಧ್ಯ ಈ ಏನು ಕಾರ್ಪೊರೇಟರ್ ವಿಂಗ್ನ ತೆಗೆದ್ರೆ ನೆಕ್ಸ್ಟ್ MLAಗೇನೆ ಹೋಗ್ಬೇಕು. MLA ಕೈಗೆ ಸಿಗೋದಿಲ್ಲ. ಇಡೀ ಬೆಂಗಳೂರು ನಗರದಲ್ಲಿ ಇರುವ 28 ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದಾರೆ. ಅದನ್ನ ಯಾವ ವರ್ಡ್ಸ್ ಉಪಯೋಗಿಸ್ಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಬಹಳ ಥರ್ಡ್ ರೇಟಿನ ಕೆಳಮಟ್ಟದ ಇದನ್ನು ಉಪಯೋಗಿಸ್ಬೇಕು ಅಂದರೆ ಅವರ ಸ್ವಾರ್ಥತೆ ಹೇಗಿದೆ ಅಂದರೆ ಯಾವುದೇ ಕಾರಣಕ್ಕೂ GBA ಎಲೆಕ್ಷನ್ನೇ ಆಗಬಾರ್ದು ಅಂತ. ಈಗ ನಿಮ್ಗೆ ಹೇಳ್ತೀನಿ ನೋಡಿ, ಈಗ 5 ಡಿವೈಡ್ ಆಗಿದೆಯಲ್ಲ, ಡಿವೈಡ್ ಆಗೋ ಮೊದಲು BBMP ಒಂದೇ ಇತ್ತು. ಅದನ್ನ ಬಹಳ ಹಿಂದೆ ಡಿವೈಡ್ ಮಾಡ್ತೀವಿ ಹಾಗೆ ಹೀಗೆ ಅಂತ ತಳ್ಕೊಂಡು ಬಂದ್ರು. ಆಮೇಲೆ ಅದಕ್ಕೊಂದು ಕಮಿಟಿ ಮಾಡಿದ್ರು. ಆಮೇಲೆ ಒಂದು ಇಲ್ಲ ಮಾಡೇ ಬಿಡ್ತೀವಿ ಅಂದ್ರು. ಈಗ 5 ಇದೆಯಲ್ವಾ, ನಾನು ಇವತ್ತು ಹೇಳ್ತೀನಿ, ಬೇಕಾದ್ರೆ ರೆಕಾರ್ಡಲ್ಲಿ ಇರಲಿ, ಅದು 5 ತೆಗೆದು ಪುನಃ 3ಕ್ಕೆ ಬರ್ತಾರೆ. ತುಂಬಾ ದೊಡ್ಡದಾಗೋಯ್ತು ಇದು, ಕೈಗೂ ಸಿಗಲ್ಲ ಕಾಲಿಗೂ ಸಿಗಲ್ಲ. ಸೆಂಟ್ರಲ್ಲು, ನಾರ್ತು, ಸೌತು ಈ ತರ ಬಂದೇ ಬರ್ತಾರೆ. ಆವಾಗ ಒಂದು ಹೊಸ ಕಾನೂನ ನಮ್ಮ ಈ ಸಾಹೇಬರು ಇದಾರಲ್ಲ ನೋಡಿ, ತೋರಿಸ್ತಿದಾರಲ್ಲ, ಅವರು ಬಹಳ ಅದ್ ನೋಡಿದ್ರೆ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್. ಯು ಕ್ಯಾನ್ ಅಸೆಸ್ ಇಟ್. ಯಾವ ಇದಕ್ಕೆ ಇನ್ನೊಂದು ಇದಕ್ಕೆ ಹೋಲಿಸ್ಬೋದು ಅಂತ ಹೇಳಿದ್ರೆ ನಾವು ಹೇಳ್ಬೋದು. ಅದರಿಂದ ಇಲ್ಲಿರುವ 28 ಸರ್ MLAಗಳು, 28 MLAಗಳು ಅವರು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಅವ್ರು ಇನ್ನೊಂದು ಯಾವುದೋ ಪಾರ್ಟಿಯವರಾಗಲಿ, ಅವರೆಲ್ಲ ಭಾಳ ಒಗ್ಗಟ್ಟಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಇಲ್ಲಿ ಎಲೆಕ್ಷನು. ಯಾಕೆಂದರೆ ಪೇಮೆಂಟಲ್ಲಿ ನನಗೆ ವೈಟ್ ಟ್ಯಾಪಿಂಗಾ ನಂದು ಇಷ್ಟು ಪರ್ಸೆಂಟೇಜ್ ಬರಬೇಕು, ಕಸ ಎತ್ತದ ನನಗೆ ಇಷ್ಟು ಪರ್ಸೆಂಟೇಜ್ ಬರಬೇಕು, ಆ ಏರಿಯಾದಲ್ಲಿ ಏನಾದ್ರು ನಡೀತದ, ಆ ಗಾರ್ಡನ್ಗಳು ಮಾಡ್ಬೇಕಾ ಅದ್ರಲ್ಲಿ ನನ್ನ ಪರ್ಸೆಂಟೇಜ್ ನನಗೆ ಡೈರೆಕ್ಟ್. ಮಧ್ಯದಲ್ಲಿ ಒಬ್ಬ ಇದ್ದಲ್ಲ, ಅವನು ಜನಪ್ರತಿನಿಧಿಯಾಗಿ ಕಾರ್ಪೊರೇಟರ್ ಆಗಿ ಇದ್ದಂಥವನು, ಆ ಕಾರ್ಪೊರೇಟರ್ನ ಒಂದು ಆ ಎಳೆಯನ್ನೇ ತೆಗೆದುಹಾಕಿ ಇವತ್ತು ಅವ್ರುಗಳೇ ಎಲ್ಲ ಇದು ದರ್ಬಾರ್ ಮಾಡ್ತಾರೆ. ಇದು ಒಂದ್ಸರಿ ರುಚಿ ನೋಡಿದ್ದು, ಆ ರುಚಿ ನೋಡಿದಾರಲ್ಲ, ಆ ರುಚಿಯನ್ನ ಅವ್ರು ಯಾವತ್ತೂ ಬಿಟ್ಕೊಡಕ್ತಾ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ಲಿ ನಿನ್ನೆ ಒಂದು ಏನು SIR ಲೆಕ್ಕ ಹೇಳಿದ್ರು. ಒಂದು ಅರ್ಥ ಮಾಡ್ಕೊಳ್ಳಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಾಗಿಲ್ಲ, ತಾಲೂಕ್ ಪಂಚಾಯತಿ ಆಗಿಲ್ಲ, ZPಗಳಾಗಿಲ್ಲ. ಈ 6 ತಿಂಗಳಲ್ಲಿ ಆಗಲೇ ಇದಾಗುತ್ತಾ ಹೇಳಿ? 6 ತಿಂಗಳಲ್ಲಿ ಇವೆಲ್ಲ ಮುಗ್ಸೋಕ್ಕಾಗುತ್ತಾ? ಆಗೋದೂ ಇಲ್ಲ. ಅದ್ರದ್ದು ಪೆಟಿಷನ್ಸ್ಗಳು ಸುಪ್ರೀಂ ಕೋರ್ಟ್ಲಿ ಇದೆ. ನೀವು ಯಾವಾಗ ಮಾಡ್ತೀರಿ ಅಂದರೆ ಇಲ್ಲ SIR ಇದೆ ಅಂತ. ಈ SIRನ ನೀವು ಎಷ್ಟು ದಿನ ಇದು ಒಂದು ಅರ್ಥ ಮಾಡ್ಕೊಳ್ಳಿ, ತೋಳ ಬಂತು ತೋಳ ಅಂತ ಒಂದ್ಸರಿ ಹೇಳ್ಬೋದು, ಎರಡನೇ ಸರಿ ನಂಬ್ತಾರೆ, ಮೂರನೇ ಸರಿಗೆ ಅವ್ನು ಯಾವತ್ತಿದ್ರು ಹಂಗೆ ಹೇಳ್ತಿರ್ತಾನೆ, ಬಿಟ್ಬಿಡಯ್ಯ ಅಂತ ಹೇಳಂಗೆ ಡಿಸೆಂಬರ್ಲ್ಲೂ ಇವ್ರು ಎಲೆಕ್ಷನ್ ಮಾಡೋದಿಲ್ಲ. ಆವಾಗ ಅಷ್ಟೊತ್ತಿಗೆ ಯಾರ್ದೋ ಒಬ್ರು ತಲೆದಂಡ ಆಗುತ್ತೆ. ತಲೆದಂಡ ಅಂದ್ರೆ ನ್ಯಾಯಾಲಯದಿಂದ ಯಾರಾದ್ರೂ ಒಬ್ರು, ಇಡೀ ಹಿಸ್ಟ್ರಿ ಒಳಗಡೆ ಒಬ್ರು ವಾಸುದೇವ್ ಅಂದ್ರೆ ಬಹಳ ಹಿಂದೆ, ಒಂದು 14-15-20 ವರ್ಷಗಳ ಹಿಂದೆ ಒಬ್ರು ಹೋಗಿದ್ರು, ಒಬ್ಬ ರಾಜಕಾರಣಿಯನ್ನ ಉಳಿಸ್ಲಿಕ್ಕಾಗಿ ಅವರು 1 ತಿಂಗಳು ಜೈಲಿಗೆ ಹೋಗೋದು. ಹಾಗೇನೆ ಇಲ್ಲಿ ಯಾರಾದ್ರೂ ಒಬ್ರು ತಲೆದಂಡ ಆಗಿ ಅದನ್ನ ಪುನಃ ಮುಂದಕ್ಕೆ ತಳ್ತಾರೆ. ಅದರಿಂದ ನೀವು GBA ಎಲೆಕ್ಷನ್ ನಡೆಯುತ್ತೆ ಅನ್ನೋ ಒಂದು ಮರೀಚಿಕೆ ಇದ್ದಾಗೆ, ಅದು ರೋಡಲ್ಲಿ ಹೋಗ್ತಾವೋ ಅಲ್ಲಿ ನೀರು ಕಾಣಿಸ್ತದೆ, ಅಲ್ಲಿ ನೀರು ಕಾಣಿಸ್ತದೆ, ಅಲ್ಲಿ ನೀರು ಕಾಣಿಸ್ತದೆ ಅಂತ ಹೋಗ್ತಾನೆ ಇರ್ತೀವಲ್ಲ, ಹಾಗೆ ದಿಸ್ ಈಸ್ ದಿ ಲೀಗಲ್ ಸ್ಟೇಟಸ್ ಅಲ್ಲಿ ನಮ್ಮ ನ್ಯಾಯಾಲಯಗಳು ಸ್ವಲ್ಪ ಹಾರ್ಶ್ ಆಗಿ ಇರಬೇಕಾಗಿತ್ತು. ನಾನು ನಿನ್ನೆ ಆ ಜಡ್ಜ್ಮೆಂಟನ್ನು ನಾನು ನೋಡಿದಾಗ ಅನ್ನಿಸ್ತು. ಯಾಕೆಂದರೆ ಅಲ್ಲಿ ಭಾಳ ತೂಕದ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಈ ಕಪಿಲ್ ಸಿಬಾಲ್ ಅಂತವರು, ಬಿಕಾಸ್ ಈಸ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಸ್ವಲ್ಪ ವ್ಯಕ್ತಿತ್ವದಲ್ಲಿ ಭಾಳ ಇದು ದೊಡ್ಡ ಸೀನಿಯರ್ ಕೌನ್ಸಿಲ್ನ ನಿಲ್ಲಿಸಿದಾಗ, ಆದರೆ ನಿನ್ನೆ ಒಂದು ಮಾತಿಗೆ ಅವ್ರು ಸಿಕ್ಕಾಕೊಂಡಿದ್ದಾರೆ. ಈ ಫೆಟಾಲ್ ಇವ್ರು ಇನ್ನೊಂದ್ಸರಿ ಇದೇ ಅಪ್ಲಿಕೇಶನ್ ಹಾಕೊಂಡು ಪುನಃ ಬಂದ್ರೆ ನಾನು ಇದಕ್ಕೆ ಅಪಿಯರ್ ಆಗಲ್ಲ, ಇವೆಲ್ಲ ಅಳಿಯಲ್ಲ ಮಗಳ ಗಂಡ ಅಂತ ಹೇಳಿದಾಗೆ ಇನ್ನೊಬ್ಬ ಅವ್ರ ಜೂನಿಯರ್ನ ಇನ್ನೊಬ್ಬನ ನಿಲ್ಲಿಸ್ಬಿಟ್ಟು ಇನ್ನೊಂದು ಕಾರಣ ಹೇಳ್ತಾರೆ. ಅದರಿಂದ ಕಳ್ಳಂಗೊಂದು ಪಿಳ್ಳೆನವ ಇದ್ದ ಹಾಗೆ ಯಾವುದೇ ಕಾರಣಕ್ಕೂ ಸಹ GBA ಎಲೆಕ್ಷನ್ ಆಗಲ್ಲ. ಎಲ್ಲಿವರೆಗೆ ಆಗಲ್ಲ ಅಂತ ಹೇಳಿದ್ರೆ, ನಾವುಗಳಿದ್ದೀವಲ್ಲ ಸಿಟಿಜನ್ಸ್ ಆಫ್ ದಿಸ್ ಈ ಬ್ಯಾಂಗ್ಳೂರ್, ನಾವು ದಂಗೆ ಹೇಳೋರ್ಗೆ ಆಗಲ್ಲ. ಏನ್ರಿ ದಂಗೆ ಹೇಳೋರ್ಗೆ ಅಂತ ಹೇಳಿದ್ರೆ ಅರ್ಥ ಇಷ್ಟೇನೆ. ಈ ನಮ್ಮ ಆಫೀಸ್ ಮುಂದೆ ಒಳ್ಳೆ ಸಿಮೆಂಟ್ ರೋಡ್ನ ಮೊನ್ನೆ ಬಂದು ಪುನಃ ಅಗಿತ್ತಿದ್ದಾರೆ.
JCB ತಂದಾಗಿದ್ದಾರೆ. ನಾವು ಎಲ್ಲ ಗಲಾಟೆ ಮಾಡಿದ್ವು 4-5 ಜನ ಲಾಯರ್ಸ್ಗಳು, ಯಾಕೆ ಅಂತಂದ್ರೆ ಆವಾಗ ನಿಲ್ಲಿಸ್ತಾರೆ. ಜನ ಎಲ್ಲಿವರೆಗೆ ಎದ್ದು ನಿಲ್ಲಲ್ವೋ ಅಲ್ಲಿವರೆಗಿಲ್ಲ. ಬೆಂಗಳೂರು ನಗರದ ಜನ ಭಾಳ ಶಾಂತಿ ಪ್ರಿಯರು, ಸ್ವಭಾವ ಭಾಳ ಒಳ್ಳೇದು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಇನ್ನೊಬ್ರಿಗೆ ಸ್ಪೇಸ್ ಕೊಡಿ. ಕೇರಳದಿಂದ ಬಂದ್ಯಾ ಬಾ ಇಲ್ಲೊಂಚೂರು, ಮಹಾರಾಷ್ಟ್ರ ಬಂದ್ಯಾ ಈ ಕಡೆಗೆ ಬಾ, ಆಂಧ್ರದಿಂದ ಬಂದಿದ್ಯಾ ತಲೆ ಮೇಲೆ ಕೂತ್ಕೋ, ಬಾಂಬೆ ಅಲ್ಲಿ ಇಲ್ಲಿ ಬಂದಿದ್ರೆ ಬಾ, ನಿನ್ಗೆ ಬೇಕಾದಂಗೆ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಅಲ್ಲೆಲ್ಲ ಜೀವನ ಮಾಡು. ನಿಮ್ಗೆ ಎಷ್ಟು ಸಾರಿ ನೀರು ತುಂಬುತ್ತೆ, ಆವಾಗ ನೀವೆಲ್ಲ ನಿಮ್ಮ ಮಾಧ್ಯಮದವರು ಸಾಯಿ ಲೇಔಟ್, ಪ್ರಮೋದ್ ಲೇಔಟ್ ಇವೆರಡು ಹೆಸರು ಹೇಳಿದ್ರೆ ನೀವು ಒಂದು ಇದೇ ಮುಗಿಯೋದಿಲ್ಲ, ನ್ಯೂಸೇ ಎಂಡ್ ಆಗಲ್ಲ. ಆದ್ರಿಂದ ಇಂಥ ಸಮಸ್ಯೆಗಳು ಇರೋದು, ಕಸದ ಸಮಸ್ಯೆಗಳಲ್ಲಿ ಅವರು ಯಾರೋ ಹೇಳಿದ್ದು ವಿರೋಧ ಪಕ್ಷರು 3500 ಕೋಟಿಯ ಹಗರಣ ಇದೆ ಅಂತ. ಅದಕ್ಕೆ ಇವರು ಒಬ್ಬ ಮುಖ್ಯಮಂತ್ರಿ ಆಗಿರೋರು, ಆಗ್ತಾ ಇರೋರು ಅವಾಗಿನ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಅದಕ್ಕೊಂದು ರಿಪ್ಲೈ ಮಾಡುವಂತಹ ಒಂದು ಸೌಜನ್ಯತೆ ಹೇಗಿರಬೇಕು ಅದಿಲ್ಲ. ಮೊನ್ನೆ ನಾನು ಇವತ್ತು ಬರ್ತಾನ ಹೇಳ್ಕೊಂಡು ಬಂದೆ, ಅವರು ಮುಖ್ಯಮಂತ್ರಿ ಆದಂತಹ ಮನುಷ್ಯ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಎಷ್ಟು ಘನತೆ ಗೌರವದಿಂದ ಮಾಡಬೇಕು. ಆದರೆ ಮೊನ್ನೆ ಅರ್ಜೆಂಟಾಗಿ ಡೆಲ್ಲಿಗೆ ಹೋಗೋ 10 ನಿಮಿಷದ ಮೊದಲು ಮಾಡಿದಂಥದ್ದನ್ನ ಇಡೀ ಕರ್ನಾಟಕದ ಜನ ನೋಡಿದ್ದಾರೆ. ಭಾಳ ಒಳ್ಳೆ ಮುಖ್ಯಮಂತ್ರಿ, ಶಾರ್ಟ್ ಟೈಮ್ ಇದ್ರೆ ಸಾಕು ಅಂತ ತಿಳ್ಕೊಂಡಿದ್ದಾರೆ. ಎಸ್, ವೆಲ್ ಸೆಡ್ ಸರ್. ಇನ್ನು ಶಿವಕುಮಾರ್ ಸರ್, ಈಗ ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಹೋಲ್ಡ್ GBA ಎಲೆಕ್ಷನ್ ಅಲ್ಲೂ ಇದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಇಷ್ಟೊತ್ತು ಏನು ಅಮೃತೇಶ್ ಅವರು ಹೇಳಿದ್ರು ನಾನು ಎಂಡಾರ್ಸ್ ಮಾಡ್ತೀನಿ ಸಂಪೂರ್ಣವಾಗಿ. ಈಗ GBA ಅಂತ ಹೇಳಿದ್ರು, ಕಾರ್ಯ ವಿಸ್ತೀರ್ಣ ಏನ್ ಮಾಡಿಲ್ಲ, ಕ್ಷೇತ್ರ ಎಷ್ಟಿದೆ ಅಷ್ಟೇ. ಈಗೇನು 198 ವಾರ್ಡ್ ಎಲ್ಲ ಎಷ್ಟಿದ್ರು ಅಷ್ಟೇ ಇದ್ರು. ಇವ್ರು ಮಾಡಿದ್ದೇನಂದ್ರೆ 18,000, 10,000, 20,000 ವೋಟ್ ಮಾಡಿದ್ರು, 35,000 ವೋಟ್ ಇರೋದನ್ನ ರೆಡ್ಯೂಸ್ ಮಾಡಿದ್ರು, 369 ಮಾಡಿದ್ರು. ಎಲ್ಲ ಒಂದ್ ಕಡೆ ಕೊತ್ತನೂರಲ್ಲಿ ಇವತ್ತಿನ ದಿವಸ 10,800 ವೋಟ್ ಇದೆ, ರಾಜರಾಜೇಶ್ವರಿ ನಗರಕ್ಕೆ ಬಂದ್ರೆ 98,000 ವೋಟ್ ಇದೆ. ಇದು ಯಾವ ವೈಜ್ಞಾನಿಕವಾಗಿ ಇವ್ರು ಮಾಡಿದ್ದಾರೆ? ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಇವರು ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡು ಕಂಪ್ಯೂಟರ್ ಅಲ್ಲಿ ಇವತ್ತು ದಿವಸ ವಾರ್ಡ್ ವಿಂಗಡಣೆ ಮಾಡಿದ್ರು. ಈ ರೀತಿ ಮಾಡೋದ್ರಿಂದ ಅವೈಜ್ಞಾನಿಕವಾಗಿ ಇವತ್ತಿನ ದಿವಸ ಜನಸಾಮಾನ್ಯರಿಗೆ ಏನ್ ನ್ಯಾಯ ಕೊಡ್ತಾರೆ? ಇವತ್ತಿನ ದಿವಸ ಇವ್ರೇನು GBA ಅಂತ ಮಾಡಿದಾರಲ್ಲ, ಇವ್ರು ಹೇಳಿದ್ರು 3 ಅಂತ, ನನ್ಗನ್ಸುತ್ತೆ 2 ಅಂತಾರೆ. ನೆಕ್ಸ್ಟ್ ಕಾರಣ ಏನಂದ್ರೆ ಇವತ್ತು ಅಷ್ಟೇ ವಾರ್ಡು, ಅಷ್ಟೇ ಜನಸಂಖ್ಯೆನ ಇವರು ಏನೋ ಡಿವೈಡ್ ಮಾಡಿ 369 ಅಂದ್ರು. 369 ಮಾಡಿದ್ರೆ 5 ಕಾರ್ಪೊರೇಷನ್ಗೆ 5 ಕಾರ್ಪೊರೇಷನ್ ಅಂದ್ರೆ 5 ಕಮಿಷನರ್ಸ್, 5 DC-ಗಳು, AC-ಗಳು ಎಲ್ಲ ಇರ್ತಾರೆ. ಜೊತೆಗೆ 369 ಏನು ಇವತ್ತಿನ ದಿವಸ ಇದೆ, ಅವ್ರಿಗೆ ಇವತ್ತಿನ ದಿವಸ AE-ಗಳು ಕೊಡಬೇಕು, AEEಗಳು ಕೊಡಬೇಕು, ಅದಾದ್ಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಕೊಡಬೇಕು, ಮೇಸ್ತ್ರಿಗಳು ಕೊಡಬೇಕು, ಮತ್ತೆ ಅಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬೇಕು. ಹಾಗೆ ಇವತ್ತಿನ ದಿವಸ ಎಲ್ಲ ಕಡೆನೂ ಹೋದ್ರೆ ನೀವು ಎಲ್ಲವನ್ನೂ ಕೂಡ ಡಿವೈಡ್. ಇವತ್ತಿನ ದಿವಸ ಇಡೀ BBMP-ಯಲ್ಲಿ AE-ಗಳು ಪರ್ಮನೆಂಟ್ ಎಂಪ್ಲಾಯೀಸ್ ಇರೋದು ಬರೀ 20. ಎಲ್ಲ ಎರವಲು ಬರ್ತಾ ಇರೋದು. ಎರವಲು ಅಂದ್ರೆ ಎಲ್ಲಿಂದ ತಗೊಂತಾರೆ? PWD ಇಂದ ತಗೊಂತಾರೆ, BWSSB ಇಂದ ತಗೋತಾರೆ, ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು. ಅಲ್ಲೆಲ್ಲ ಸಂಬಳ 1.5 ಲಕ್ಷ, 2 ಲಕ್ಷ, 1.25 ಲಕ್ಷ ಈ ತರ ಸಂಬಳ ಇರ್ತದೆ. ಅದನ್ನ BBMP-ಲಿ ಕೊಡ್ತಾರೆ. BBMP-ಲಿ AE-ಗಳು ತಗೊಂಡಿರೋದು 45,000, 50,000 ಸಂಬಳ ಇರುತ್ತೆ. ಅಂದ್ರೆ ನೀವು ಎಷ್ಟು ಹೊರೆ ಆಗ್ತಾ ಇದೆ, ಯಾರು ದುಡ್ಡು? ಅದು ಸಾರ್ವಜನಿಕರ ಹಣ. ಮತ್ತೆ 5 ಕಾರ್ಪೊರೇಷನ್ ಅಂದ್ಮೇಲೆ ಒಂದೊಂದರಲ್ಲಿ 12 ಸ್ಥಾಯಿ ಸಮಿತಿ ಬರುತ್ತೆ. 12, 60 ಜನ ಅಂದ್ರೆ 60 ಜನ ಚೇರ್ಮನ್ಗಳು ಇರ್ತಾರೆ, 60 ಕಾರ್ ಕೊಡಬೇಕು, 60 ಜನಕ್ಕೆ 5-5 ಜನ ಸ್ಟಾಫ್ ಕೊಡಬೇಕು. ಅದೇ ರೀತಿ 60 ಜನ ಇವತ್ತಿನ ದಿವಸ DC-ಗಳು ಇರ್ತಾರೆ, ಅದಕ್ಕೆ ಸ್ಟಾಫ್ ಕೊಡಬೇಕು. ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ? ಮತ್ತೆ ಯಾರು ದುಡ್ಡದು? ಪಬ್ಲಿಕ್ ದುಡ್ಡನ್ನ ಇವತ್ತು ವೇಸ್ಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಕಸದ ಸಮಸ್ಯೆ ಸಾಹೇಬ್ರು ಹೇಳಿದ್ರು 3,500, ಅದಲ್ಲ 36,650 ಕೋಟಿ ಇವತ್ತಿನ ದಿವಸ ಟೆಂಡರ್ ಯಾರಿಗೋ ಒಬ್ಬರು ಭೂಪನ್ಗೆ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾವು ಇಡೀ ಬೆಂಗಳೂರಲ್ಲಿ, ನಾನು ಅಕೌಂಟ್ಸ್ ಅಂಡ್ ಆಡಿಟ್ ಕಮಿಟಿ ಚೇರ್ಮನ್ ಆದಾಗ ಅದು 850 ಕೋಟಿ ಇದ್ದಾಗೆ ಅದು ಅದ್ರಲ್ಲಿ ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ವಿ. ಅದಾದ್ಮೇಲೆ 1,200, 1,300 ಕೋಟಿಗೆ ಹೋಯ್ತು. ಈಗ ಎಲ್ಲಿಗೆ ಹೋಗ್ತಾ ಇದೆ ಇದು? ಯಾರು ದುಡ್ಡನ್ನ ಇವರು ಈ ತರ ಎಲ್ಲ ಪೋಲ್ ಮಾಡ್ತಾ ಇದ್ದಾರೆ? ಸಾರ್ವಜನಿಕರನ್ನ ಯಾರು ಕೇಳೋರಿಲ್ಲ, ಅಕೌಂಟಬಿಲಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಟ್ಟಾರೆ ಏನಂದ್ರೆ ಇವತ್ತಿನ ದಿವಸ BBMP-ಯಲ್ಲಿ ಹುಚ್ಚಿನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ರೀತಿಯಲ್ಲಿ ಯಾರು ಎಲ್ಲೆಲ್ಲಿ ದೇಬ್ಬೇಕು ದೇಬ್ತಾ ಇದ್ದಾರೆ ಅಷ್ಟೇ. ಇವು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ, ಕಸದ್ದು ಈಗ ಯಾರೋ ಕೊಟ್ಟಿರ್ತಾರೆ ಟೆಂಡರು, ಅಥವಾ ಯಾರೋ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ, ಅವ್ನಿಗೆ ಒಂದು ಶಿಫ್ಟ್ ಅಲ್ಲಿ ಒಂದು ಬ್ಲಾಕ್ ಅಲ್ಲಿ 25 ಆಟೋ ಅಂದ್ರೆ ಅವ್ನಿಗೆ ಓಡಿಸೋದ 5-6 ಆಟೋ. ಮಿಕ್ಕಿದ ದುಡ್ಡೆಲ್ಲ ಎಲ್ಲೋಗುತ್ತೆ?
ಕಾಂಪ್ಯಾಕ್ಟ್ರು ಈಗ ಒಟ್ಟು 4 ಅಂದರೆ ಅವ್ನು ತರೋದೇ 2. ಎಲ್ಲ ದುಡ್ಡುಗಳು ಎಲ್ಲ ರೀತಿಯಲ್ಲೂ ಪೋಲಾಗ್ತಾ ಇದೆ. ಮತ್ತು ಈಗ ಏನು ಹಿಂದೆ ಒಬ್ಬ ಇದ್ದವನು ಕಾಂಟ್ರಾಕ್ಟ್ರನ್ನ ತೆಗೆದ್ಬಿಟ್ರು. ಈಗ ಹೊಸಬನ್ನು ಕೊಡ್ತಾರೆ, ಯಾರಿಗೆ ಬೇಕಾಗಿರೋದು ಅವ್ರ ಚೇಲಾಗಳು ಕೊಡ್ತಾರೆ. ಅವ್ರಿಗೆ ಕಸ ಅಂದ್ರೆ ಏನು ಗೊತ್ತಿಲ್ಲ, ಆಟೋ ಓಡಿಸೋರು ಗೊತ್ತಿಲ್ಲ, ಮತ್ತು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಗೊತ್ತಿಲ್ಲ, ಮತ್ತು ಕಸ ಎಲ್ಲಿಂದ ಹೋಗುತ್ತೆ? ಅದರಲ್ಲೂ ಇರಲ್ಲ ಅವರಿಗೆ, ಏನು ನಾಲೆಡ್ಜ್ ಇರಲ್ಲ. ದಿನನಿತ್ಯ ಇವತ್ತಿನ ದಿವಸ ಬೆಳಗ್ಗೆ 6:30 ಎದ್ರೆ ಯಾರಿಗೆ ಇವತ್ತಿನ ದಿವಸ ಸಾಮಾಜಿಕ ಕಳಕಳಿ ಇದೆ, ಸಾಮಾಜಿಕ ಜವಾಬ್ದಾರಿ ಇದೆ, ಸಮಾಜದ ವ್ಯಕ್ತಿಗಳು ಸ್ಪಂದಿಸ್ತಾರೆ, ಅಂಥವ್ರು ಸಿಗಾಕೊಂಡು ಬೆಳಗ್ಗೆ 6ರಿಂದ ಸಂಜೆವರೆಗೂ ಕೆಲಸ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಬಂದಿದೆ. ಆದರೆ ಯಾರಿಗೂ ಏನು ಅನ್ಸಲ್ಲ. ಯಾಕೆಂದ್ರೆ ಇವತ್ತಿನ ದಿವಸ ಸ್ಥಳೀಯ ನಾಗರಿಕರು ಯಾರು ಕೂಡ MLA MP ನೋಡ್ಕೊಂಡು ಹೋಗಲ್ಲ. ಲೋಕಲಲ್ಲಿ ಯಾರು ಸಿಗ್ತಾರೋ ಅವ್ರನ್ನೇ ಕೇಳೋದು. ನಿಮ್ಗೆ ಟರ್ಮ್ ಮುಗ್ದೋಗಿದೆ, ಅವೆಲ್ಲ ಲೆಕ್ಕ ಇಲ್ಲಪ್ಪ, ನಮ್ಗೆ ಗೊತ್ತಿರೋದು ನೀನೇ, ಸಿಗೋದು ನೀನೇ ಮಾಡಬೇಕು, ನಾವು ಕೇಳೋದೇ ನಿಮ್ಮನ್ನ. ಈ ರೀತಿ ಆದಾಗ ನಮ್ಗೆ ಇವತ್ತಿನ ದಿವಸ ಅಧಿಕಾರಿಗಳು ಸ್ಪಂದಿಸ್ತಾರ? ಖಂಡಿತ ಸ್ಪಂದಿಸಲ್ಲ. ಗಲಾಟೆ ಮಾಡಬೇಕು, ಕೂಗಾಡಬೇಕು. ಮತ್ತೆ ಇವತ್ತಿನ ದಿವಸ ಸ್ಟ್ರೀಟ್ ಲೈಟ್ ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ, ಸ್ಟ್ರೀಟ್ ಲೈಟ್ ಕಾಂಟ್ರಾಕ್ಟರ್ ಯಾರೋ ಗೊತ್ತಿಲ್ಲ. ಅವನು ಕೇಳಿದ್ರೆ ನಮ್ಗೆ ಇಡೀ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 2 ಗಾಡಿ ಕೊಟ್ಟಿದ್ದಾರೆ, 2 ಗಾಡಿಲಿ ಏನಾಗುತ್ತೆ ಅಂತಾರೆ. ಮೇಂಟೆನೆನ್ಸ್ ಇರಲ್ಲ, ಬಂದಾಗ ವೈರ್ ಇರಲ್ಲ, ಲೈಟ್ ಇರಲ್ಲ ಅವನ ಹತ್ರ. ಎಂತ ಹಾಳು ಬಿದ್ದೋಗಿದೆ ಅಂದ್ರೆ ಸ್ಟ್ರೀಟ್ ಲೈಟ್ ಹೇಳಕ್ ಸಾಧ್ಯ ಇಲ್ಲ. ಎಲ್ಲೋ ಮೈನ್ ರೋಡ್ಗಳಲ್ಲಿ ಹೋಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನಮ್ಮ ಸಮಸ್ಯೆ ಆದ್ರೂ ಕೂಡ ಕಮ್ಯುನಿಕೇಶನ್ ಯಾರು ಸಿಗ್ತಾ ಇಲ್ಲ. ಇವತ್ತಿನ ದಿವಸ ಎಷ್ಟು ಸಲ ಇದಾಗಿದೆ, ರಾತ್ರಿ ಹೊತ್ತು ರಾಬರಿಗಳಾಗತ್ತೆ. 9-10 ಗಂಟೆ ಮೇಲೆ ಇವತ್ತಿನ ದಿವಸ ಜನ ಓಡಾಡಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ಬಂದಿದೆ. ಆದ್ರೆ ಇದನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನೀವು ಅಧಿಕಾರಿ ಕೇಳಿದ್ರೆ, ಸರ್ ನಮ್ಗೆಲ್ಲ ಏನು ಗೊತ್ತಿಲ್ಲ ಸರ್, MLA ಕೇಳಿ. ಯಾವ್ದೋ ಅಂದ್ರೆ ಗುಂಡಿ ಮುಚ್ಚಬೇಕಾದ್ರು ಅವ್ರು ಹೇಳ್ತಾರೆ ನಮ್ಮ ಹತ್ರ ಫಂಡ್ಸ್ ಇಲ್ಲ ಸರ್, ಎಲ್ಲ MLA ಹತ್ರ ಇರುತ್ತೆ. ಅವ್ರ ಹತ್ರ ಸಿಗಲ್ಲ, ಸಿಗೋದಿಲ್ಲ. ಹೇಳ್ತಾ ಇದೀನಲ್ಲ, ಈಗ ಇವತ್ತಿನ ದಿವಸ ಯಾರು ಇವತ್ತಿನ ದಿವಸ ಇರೋದ್ರಲ್ಲಿ ಸಮಾಜದಲ್ಲಿ ಸ್ವಲ್ಪ ಓಡಾಡ್ತಾ ಇರ್ತಾರೆ ಅಂತ ವ್ಯಕ್ತಿಗಳಿಗೆ ಸಿಕ್ಕಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಎಲ್ಲಿಂದ ಸಿಗ್ತಾರೆ? ಇದು ಸಮಸ್ಯೆ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಸಮಸ್ಯೆ ಆಗಿದೆ. ಯಾರಿಗೆ ಹೇಳೋದು ಇದನ್ನ? ಯಾರಿಗೆ ಕೇಳೋದು? ಎಲ್ಲೂ ಕೂಡ ಇವತ್ತು ದಿವಸ ಅಕೌಂಟಬಿಲಿಟಿ ಇಲ್ಲ. ಏನಕ್ಕೆ ಬೇಕಾಗಿತ್ತು ಇವರು 369 5 ಕಾರ್ಪೊರೇಷನ್? ಅವಶ್ಯಕತೆನೇ ಇರಲಿಲ್ಲ. ಆದ್ರೂ ಕೂಡ ಏನಾದ್ರೂ ಚುನಾವಣೆ ಮುಂದಕ್ಕೆ ಹಾಕ್ಬೇಕು ಅಷ್ಟೇ, ಅದೊಂದೇ ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ನನ್ಗನ್ಸುತ್ತೆ 2028 MLA ಎಲೆಕ್ಷನ್ ಆಗೋವರೆಗೂ ಇದೇನು ಮಾಡೋದಿಲ್ಲ ಅಂತ ಅನ್ಸುತ್ತೆ. ಸರ್, ನೀವಾಗಲೇ ಈ ಕಾರ್ಪೊರೇಟರ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಹೇಳ್ತಾ ಇದ್ರೆ ಅದನ್ನ ಮುಂದುವರಿಸಿ. ಈಗಾಗಲೇ ಎಲ್ಲ ಹೇಳಿದ್ದಾರೆ ಅವರು ಕಾರ್ಪೊರೇಟ್. ನಾವು ಇನ್ನೇನು ಈಗ ರಸ್ತೆ, ಒಳಚರಂಡಿ, ಬೀದಿ ದೀಪ, ಉದ್ಯಾನವನ, ಕುಡಿಯುವ ನೀರು ಮುಂತಾದ ಮೂಲಭೂತ ಅಭಿವೃದ್ಧಿಗೆ ಅವರು ಕ್ರಮ ವಹಿಸಬೇಕಾಗುತ್ತೆ. ಸ್ವಚ್ಛತೆ ಮತ್ತು ಕಸ ವಿಲೇವಾರಿ ವ್ಯವಸ್ಥೆಯನ್ನು ಮೇಲ್ವಿಚಾರಣೆ ಮಾಡೋದು ಕಾರ್ಪೊರೇಟರ್ ರೋಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮತ್ತು ಮಹಾನಗರ ಪಾಲಿಕೆಯ ಬಜೆಟ್ ಮತ್ತು ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚಿಸಿ ನಿರ್ಣಯ ಕೈಗೊಳ್ಳೋದಕ್ಕೆ ಅವರು ಒಂದು ದೊಡ್ಡ ಹುದ್ದೆ ಅಂತಲೇ ಹೇಳ್ಬೋದು. ಸಾರ್ವಜನಿಕರ ಕಾಮಗಾರಿಗಳೇನಿದ್ದಾವೆ ಅದರ ಗುಣಮಟ್ಟ ಮತ್ತು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವಂಥದ್ದೇ ಅವರ ಕರ್ತವ್ಯ ಆಗಿರುತ್ತೆ. ಮತ್ತು ಮಹಾನಗರ ಪಾಲಿಕೆ ಸಾರ್ವಜನಿಕರ ದೂರುಗಳನ್ನು ಸಂಬಂಧಿತ ಅಧಿಕಾರಿಗಳ ಮೂಲಕ ಅದನ್ನು ಬಗೆಹರಿಸ್ಬೋದು. ಅದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ. ಈಗ ಸ್ಥಾಯಿ ಸಂಸ್ಥೆಗಳು ಮಾಡೋಂಥದ್ದು ಅದೇ ಕೆಲಸಗಳು. ಆ ಸ್ಥಾಯಿ ಸಂಸ್ಥೆಗಳು ಆ ಆರೋಗ್ಯನ ಆ ಮೇಲ್ವಿಚಾರಣೆ, ಕಸದ ಸಮಸ್ಯೆನ ಅದು ಮೇಲ್ವಿಚಾರಣೆ, ಕಾಮಗಾರಿಗಳ ವ್ಯವಸ್ಥೆನ ಅದು ಮೇಲ್ವಿಚಾರಣೆ ಮಾಡಿರ್ತಕ್ಕಂಥ ಸ್ಥಾಯಿ ಸಮಿತಿಗಳನ್ನು ಅವ್ರು ಮಾಡ್ಕೊಂಡಿರ್ತಾರೆ. ಈಗಾಗಲೇ ಮಾಜಿ ಕಾರ್ಪೊರೇಟರ್ ಇದ್ದಾರೆ, ಅವರು ನಾವು ನೋಡ್ಕೊಂಡೇ ಇದು ಮಾಡಿ 15ರಿಂದ 20ವರೆಗೂ ತುಂಬ ಅತಿ ಹೆಚ್ಚು ಗಲಾಟೆ ಮಾಡ್ತಿದ್ದಂಥವ್ರು ಅತಿ ಹೆಚ್ಚು ಮಾಧ್ಯಮಗಳಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ. ಅವರು ನೋಡಿ ಇಂಥ ಕಾರ್ಪೊರೇಟರ್ ಇರಬೇಕು, ಹೌದಲ್ವಾ ಪ್ರಶ್ನೆ ಮಾಡ್ತಿದ್ರು. ಅದು BJP ಸರ್ಕಾರ ಇನ್ನೊಂದು ಮತ್ತೊಂದು ಅಂತಲ್ಲ, ಅವರೂ ಸಹ ಇವತ್ತು ಒಂದು ನೀತಿಯಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ವ್ಯವಸ್ಥೆ ಎಷ್ಟು ಕುಲಗೆಟ್ಟೋಗಿದೆ, ವ್ಯವಸ್ಥೆಯನ್ನು ನಾವು ಬದಲಾಯಿಸಬೇಕಾಗಿದೆ. ವ್ಯವಸ್ಥೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು GBAನ ಒಂದು ಬೆಂಗಳೂರನ್ನೇ ಹಾಳು ಮಾಡ್ಬಿಟ್ರಲ್ಲ, ಇದನ್ನ ಶ್ರೇಯ BJPಗೆ ಕೊಡ್ತೀನಿ ನಾನು. ಇದು ಫಸ್ಟ್ ಶ್ರೇಯ BJPಗೆ ತಗೋಬೇಕು. ಯಾಕಂದ್ರೆ 2020ರಲ್ಲಿ ಇದ್ದಿದ್ದು ಸರ್ಕಾರನೇ BJP. ಅವತ್ತು ಇದ್ದದ್ದೇ ಬೊಮ್ಮಾಯಿ ಅವರ ಸರ್ಕಾರ. ಬೊಮ್ಮಾಯಿನೇ ಇದಕ್ಕೆಲ್ಲ ಕಾರಣ ಅಂತಾನೆ ಹೇಳ್ಬೋದು. ನಾವು ಕೋವಿಡ್ ಕಾರಣ ಹೇಳ್ಬಿಟ್ರು ಅವರು. ಕೋವಿಡ್ ಕಾರಣ 2 ವರ್ಷ ಇದ್ದಿದ್ದು, 2020 21 ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಏನೂ ಇರಲಿಲ್ಲ, ಎಲ್ಲ ನಾರ್ಮಲ್ ಸ್ಟೇಜ್ಗೆ ನಾವು ಬಂದಿದ್ವಿ. ಆ ನಾರ್ಮಲ್ 22ಕ್ಕಾದ್ರೆ ಎಲೆಕ್ಷನ್ ಮಾಡ್ಬೋದಾಗಿತ್ತು, 22 ಎಲೆಕ್ಷನ್ ಮಾಡಲೇಬಹುದಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಸಹ ಸಿದ್ಧತೆ ಮಾಡ್ಕೊಂಡಿದ್ವಿ, ಇನ್ಕ್ಲೂಡಿಂಗ್ BJPಯ ಸ್ಥಳೀಯ ನಾಯಕರು ಸಹ. ಕೇಳಿ, ಕಾರ್ಪೊರೇಟರ್ ಇಲ್ಲೇ ಇದ್ದಾರೆ, ಅವರು ಸಹ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಆಮ್ ಆದ್ಮಿ ಪಾರ್ಟಿ ಹೆಚ್ಚಿನ ಸಿದ್ಧತೆ ಮಾಡ್ಕೊಂಡಿತ್ತು. ಎಲ್ಲರನ್ನೂ ಸಹ ಇವರು ಯಾವುದು ಪರಿಗಣನೆ ಮಾಡಿದೆ. 23ರ ಎಲೆಕ್ಷನ್ ಫಸ್ಟ್ ಕ್ಲಾಸ್ ಆಗಿ ಮಾಡ್ಕೊಂಡ್ರು. ಇದನ್ನ R ಅಶೋಕ್ ಏನಿದ್ದಾರೆ, R ಅಶೋಕ್ ಏನಿದ್ರೆ ಇದರ ಖಳನಾಯಕ ಯಾರನ್ನ ಇದ್ರೆ ಬೆಂಗಳೂರಿನಲ್ಲಿ ಅದು R ಅಶೋಕ್ ನೇರವಾಗಿ ಹೇಳ್ಬೇಕು. ಈಗಿರ್ತಕ್ಕಂಥ ಖಳನಾಯಕನ DK ಶಿವಕುಮಾರ್ ಅವರು.
ಇವತ್ತಿನ 3 ವರ್ಷದ ಈ ಖಳನಾಯಕ ಕಾಂಗ್ರೆಸ್ನ ಖಳನಾಯಕ ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಆದ್ರೆ ಚುನಾವಣೆಗಳು ನಡೆಸ್ತಾ ಇಲ್ಲ. ವಾರ್ಡ್ ಮೀಟಿಂಗ್ಗಳೇ ಆಗ್ತಾ ಇಲ್ಲ ಮೇಡಮ್. ಹೌದು. ಎಲ್ಲಿ ವಾರ್ಡ್ ಮೀಟಿಂಗ್ ನಿಲ್ಸೇ ಬಿಟ್ರು. ಮೊದಲನೇ ಸ್ವಲ್ಪ 1-2 ವರ್ಷ ವಾರ್ಡ್ ಮೀಟಿಂಗ್ಗಳು ನಡೆಸ್ತಾ ಇದ್ರು. ಅವಾಗ ಗ್ರೀವೆನ್ಸ್ ಮೀಟಿಂಗ್ಸ್ ಅಂತ ಮಾಡಿದ್ರು. ಆ ಗ್ರೀವೆನ್ಸ್ ಮೀಟಿಂಗ್ಸ್ ಸಹ ಈ GBA ಆದ ನಂತರ 5 ಪಾಲಿಕೆ ಆದ ನಂತರ ಅದನ್ನು ಸಹ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರು. ಇವತ್ತು ನಾವು ವಾರ್ಡ್ಗಳಿಗೆ ಹೋಗಿ ಏನು ಮಾತಾಡೋದು, ಒಬ್ಬರದ್ದೇ ಸಿಗಲ್ಲ. ನಾನು ಹೇಳಿದ್ನಲ್ಲ ಬೆಳಗ್ಗೆ, ಡಬಲಿ ಸಿಗ್ಲಿಲ್ಲ ನನಗೆ. ಆ ಹಾರಿಕೆ ಉತ್ತರ ನಾನು ಕೇಳಿರೋದೊಂದು, ಕೊಟ್ಟಿರೋದೇ ಒಂದು, ಕೊಡೋದು ಇಲ್ಲ. ಅದನ್ನ ಎಣಗಾಡಿಸ್ತಾರೆ. ನಮ್ಮಂತವ್ರಿಗೆ ಇಂಥವ್ರ ಕೆಲಸ ಆದ್ರೆ ಮಾಮೂಲಿ ಜನಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು 5 ಲಕ್ಷ ದಂಡ ಕಟ್ಟಿದ್ದಾರೆ ಕೋರ್ಟ್ಗೆ, ಎಲೆಕ್ಷನ್ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಲಿಲ್ಲ ಅಂತ ಹೇಳಿ. ಕೋರ್ಟು ಸಹ 5 ಲಕ್ಷ ದಂಡ ಕಟ್ಟಿಸ್ಕೊಂಡಿದೆ. ಮತ್ತು PHC ಪ್ರೈಮರಿ ಹೆಲ್ತ್ ಕೇರ್ ಏನಿದೆ, ಮತ್ತು CHC ಕಮ್ಯುನಿಟಿ ಹೆಲ್ತ್ ಕೇರ್ನಲ್ಲಿ ಇರ್ತಕ್ಕಂಥ ನುರಿತ ತಜ್ಞರನ್ನ ಶಿಫ್ಟ್ ಮಾಡಿದ್ರು. ನಾನು ಅವಾಗ ದಿನೇಶ್ ಗುಂಡೂರಾವ್ ಅವರು ಮಂತ್ರಿ ಇದ್ರು. ನಾನು ಕೆಂಗೇರಿ ಮತ್ತು ತಾವರೆಕೆರೆ ನಮ್ಮ ಭಾಗಗಳ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಯಾವುದೇ CHCಗಳಲ್ಲಿ ನೀವು ಬದಲಾವಣೆ ಮಾಡಬೇಡಿ, ಯಾಕಂದ್ರೆ ಬೆಂಗಳೂರಿಗೆ ಟ್ರಾಫಿಕ್ ಇರುತ್ತೆ. ನೀವು ನುರಿತ ತಜ್ಞರನ್ನ ನೀವು ವಿಕ್ಟೋರಿಯಾಗೆ ಕಳಿಸೋದು ಮತ್ತೆ ಎಲ್ಲೆಲ್ಲ ಬೇರೆ ಬೇರೆ ಕಳಿಸಿದ್ರೆ ಅಲ್ಲಿನ ಇರ್ತಕ್ಕಂತಹ ಆಪರೇಷನ್ಸ್ ಬರುತ್ತದ್ದು, ಗರ್ಭಿಣಿಯರ ಆಪರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಮನವಿ ಸಹ ಪತ್ರ ಕೊಟ್ಟಿದ್ದೀವಿ. ಸ್ಪಂದಿಸಿದ್ರು, ಹೇಳಿದ್ರು, ಚೆನ್ನಾಗೇನೋ ಮಾತಾಡಿದ್ರು. ಆದ್ರೆ ನುರಿತ ತಜ್ಞರನ್ನು ಶಿಫ್ಟ್ ಮಾಡೇ ಬಿಟ್ರು. ಇವತ್ತು CHCಗಳಲ್ಲಿ ನುರಿತ ತಜ್ಞರು ಇಲ್ಲ. ಈಗ PHCಗಳು ಮುಚ್ಚುವ ಹಂತದಲ್ಲಿದೆ. ರೇಬಿಸ್ಗೆ ನಾನು ಹೋರಾಟ ಮಾಡಿದ್ದೀನಿ. ನಿಮ್ಮ ಮಾಧ್ಯಮಗಳನ್ನ ಕರೆಸಿ ರೇಬಿಸ್ಗೆ ಚುಚ್ಚುಮದ್ದು ಇಲ್ಲ ಅಂತ 4 ದಿನದವರೆಗೂ ಚುಚ್ಚುಮದ್ದು ಇಲ್ಲ. ಪಾಪ ಗಾರೆ ಮೇಸ್ತ್ರಿ ಒಬ್ಬ, ಅವನು ಮೇಲಿಂದ ಕೆಳಗಡೆ ಬಿದ್ದು 5 ವರ್ಷದಿಂದ ಕೆಲಸ ಮಾಡ್ತಾ ಇರ್ಲಿಲ್ಲ. ಅವನಿಗೆ ನಾಯಿ ಕಚ್ಚಿಬಿಡ್ತು. ಅವನಿಗೆ ಚಿಕಿತ್ಸೆ ಸಿಗ್ಲಿಲ್ಲ 4 ದಿನ. ಏನೋ ಹಾಗೆ ಹೀಗೆ ನಮ್ಮಂತವರೆಲ್ಲ ಹೋಗಿ ಪ್ರೈವೇಟ್ ಅಲ್ಲಿ ಕೊಡ್ಸಿದ್ವಿ. ಆಮೇಲೆ ನಂತರದ ದಿನಗಳಲ್ಲಿ ಅಲ್ಲಿ ಹೋಗಿ ಆತ ಇವತ್ತು ಸತ್ತೋದ. 6 ತಿಂಗಳ ನರಳಿ ಸತ್ತೋದ. ಅವತ್ತು ಸರಿಯಾದ ಸಮಯಕ್ಕೆ ಚುಚ್ಚುಮದ್ದು ಕೊಟ್ಟಿದ್ರೆ ಆ ವ್ಯಕ್ತಿ ಬದುಕ್ತಾ ಇದ್ದ ಅಂತ ನಾವು ಹೇಳ್ತೀವಿ. ಅಂದ್ರೆ ಇದನ್ನ ಯಾರಿಗೆ ಹೊಣೆ ಮಾಡೋಣ? MLA ಅವರು ಎಲ್ಲೋ ಬೇರೆ ಬೇರೆ MLA ಅವರು ಯಾವ ಕ್ಷೇತ್ರದಲ್ಲಿ ಅವರ ಹೊರ ನಗರದ ಏನಿದೆ, ಈಗ ಯಶವಂತಪುರ, ಯಲಹಂಕ ಇಂಥ ಕ್ಷೇತ್ರಗಳಲ್ಲಿ ಅವ್ರು ಯಾರು ಸಹ ಸ್ಥಳೀಯವಾಗಿಲ್ಲ. ಅಲ್ಲೆಲ್ಲ ಬೇರೆ ಬೇರೆ ಕಡೆ ಒಬ್ರು BTM ಲೇಔಟ್ ಅಲ್ಲಿ ಇದ್ದಾರೆ, ಒಬ್ರು ಜಯನಗರದಲ್ಲಿ ಇದ್ದಾರೆ, JP ನಗರದಲ್ಲಿ ಇದ್ದಾರೆ. ಇವ್ರನ್ನ ನಾವು ಸಂಪರ್ಕ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತು 28 ಶಾಸಕರು ಸರ್ ಹೇಳಿದ್ರು, ಇದೊಂದು 28 ಶಾಸಕರು ಸಹ ATM ಆಗಿದೆ. ಇದು ATM ಅಲ್ಲಿ ಯಾವಾಗ ಬೇಕಾದ್ರೂ ದುಡ್ಡು ಹೇಳ್ಕೊಂತಾ ಇದ್ದಾರೆ, ಚೆನ್ನಾಗಿ ಹೇಳ್ಕೊಂತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು 5 ಮಹಾನಗರ ಪಾಲಿಕೆ ಕರ್ನಾಟಕದಲ್ಲಿ ಇನ್ನೂ ಚುನಾವಣೆ ಆಗಿಲ್ಲ. ಮೈಸೂರು ಸೇರಿದಂತೆ, ಶಿವಮೊಗ್ಗ ಸೇರಿದಂತೆ, ತುಮಕೂರು 5 ಮಹಾನಗರ ಪಾಲಿಕೆ ಚುನಾವಣೆ ಆಗಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಗೆ ಹಂತದಲ್ಲಿದೆ, ಅದನ್ನು ಮಾಡಲಿಲ್ಲ. 110 ಹಳ್ಳಿಗಳನ್ನು ಸೇರಿಸಿಕೊಂಡು ಇವರು ಹೊಸ ಮಹಾನಗರ ಪಾಲಿಕೆಯನ್ನು ಮಾಡ್ಕೊಂಡ್ರು BBMP. ಅವತ್ತು ಮೂಲಭೂತ ಸೌಲಭ್ಯಗಳಿಲ್ಲ. ಕಾವೇರಿ ನೀರು ಹೋಗ್ತಾ ಇಲ್ಲ, ಸ್ಯಾನಿಟರಿ ಹೋಗ್ತಾ ಇಲ್ಲ, ಎಲ್ಲ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ವೃಷಭಾವತಿ ನದಿಗೆ ತುಂಬ್ತಾ ಇದ್ದಾರೆ ಸ್ಯಾನಿಟರಿ ನೀರುಗಳನ್ನ. ಮತ್ತೆ ಅರ್ಕಾವತಿ ನದಿನ ಹಾಳು ಮಾಡ್ತಾ ಇದಾರಲ್ಲ. ನಮ್ಮ ತಿಪ್ಕೊಂಡಳ್ಳಿ ಡ್ಯಾಮ್ ನ ಸಂಪೂರ್ಣವಾಗಿ ವಿನಾಶ ಹಂತದಲ್ಲಿ ತಂದು ಮಹಾರಾಜರು ಕಟ್ಟಿಸಿರತಕ್ಕಂಥ ಡ್ಯಾಮ್ನು ಸಹ ನೀವು ಉಳಿಸ್ಲಿಲ್ವಲ್ಲ. ಏನಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಈ ಸರ್ಕಾರಗಳು ಬೇಕು? ಮುಂಗಾರು ಫೇಲ್ಯೂರ್ ಆಗಿದೆ, ಕಡಿಮೆ ಆಗಿದೆ ಕುಡಿಯುವ ನೀರು. ಈಗ ನೋಡಿ, ಈಗಾಗಲೇ ಇವತ್ತು ಬೆಳಗ್ಗೆ 4 ಕಡೆ ನೀರೇ ಇಲ್ಲ. ಕೇಳಿದ್ರೆ ಅಲ್ಲಿ LLR ಇಲ್ಲ, HR ಅಲ್ಲಿಲ್ಲ. ಏನು ಆರ್ಕೆ ಉತ್ತರ ಕೊಡ್ತಾರೆ. AWE ಇರ್ಬೋದು, JEಗಳು ಇರ್ಬೋದು, AEಗಳು ಇರ್ಬೋದು. ಹೋಗಿ ಅಲ್ಲಿ ಇನಿಷಿಯೇಟಿವ್ ತಗೊಂಡು ನೀರು ಕೊಡ್ಬೇಕಲ್ಲಪ್ಪ ಅಂತ ಹೇಳ್ತಾ ಇಲ್ಲ. ನಮ್ಮ ಚಿಕ್ಕಪೇಟೆ ಸುತ್ತಮುತ್ತ ಗಾಂಧಿನಗರ, ಕಾಟಿಪೇಟೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮನೆಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಗಿ, ಸ್ವಂತ ಮನೆ ಇರೋರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾಕೆಂದ್ರೆ ನೀರಿಲ್ಲ ಅಂದ್ರೆ ಎಲ್ಲಿ ಇರ್ತಾರೆ, ಯಾರು ಬಾಡಿಗೆಗೆ ಬರ್ತಾರೆ? ಕೊನೆಗೆ ಅವ್ರು ಇರೋದಕ್ಕೂ ಕೂಡ ನೀರಿರಲ್ಲ. ಇಂಥ ಒಂದು ಪರಿಸ್ಥಿತಿ. ಆದ್ರೆ ಇವ್ರಿಗೆ ಯಾರಿಗೂ ಕೂಡ ಪರಿಜ್ಞಾನ ಇಲ್ಲ, ಹೇಳಿದ್ರೆ ಕೇಳೋದಿಲ್ಲ. ಇವತ್ತೆಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಒಂದು ಇನ್ನೊಂದು ಇದು ಕಂಟಾಮಿನೇಷನ್ ಆಫ್ ವಾಟರ್. ಏನು ನೀರಿನ ಜೊತೆಗೆ ಆ ಸ್ಯಾನಿಟರಿದು ಸರಿಯಾಗಿ ಸಿಸ್ಟಮ್ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಡ್ಕೋಬೇಕು. ಬ್ಲಾಕ್ ಆಗ್ತಾ ಇರ್ತದೆ. ಆ ಬ್ಲಾಕ್ ಆದ್ಮೇಲೆ ಶಿಲ್ಟ್ ಎತ್ತಬೇಕು. ಶಿಲ್ಟ್ ಎತ್ತಲ್ಲ ಇವರು, ಸುಮ್ಮನೆ ದಬ್ಬೆ ಹಾಕ್ತಾರೆ, ಹೋಗ್ತಾ ಇರ್ತಾರೆ. ತಿರುಗಿ ಮತ್ತೆ ನಾಳೆ ಬೆಳಗ್ಗೆ ಅದು. ಅಂದ್ರೆ ಎಲ್ಲೂ ಕೂಡ ಸಮರ್ಪಕವಾಗಿ ಇವತ್ತೊಂದು ದಿವಸ ಕೆಲಸ ಮಾಡಕ್ ಆಗ್ತಾನೆ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಏನು ಮಾಡೋಕ್ಕಾಗುತ್ತೆ? ಇವತ್ತು ಜನಸಾಮಾನ್ಯರು ಏನು ಮಾಡ್ಬೇಕಾಗುತ್ತೆ? ಜನರು ಯಾರು ಕೇಳ್ತಾರೆ? ನಮ್ಮನ್ನು ಕೇಳಿದ್ರೆ ನಾವು ಕೆಲಸ ಮಾಡಿಸೋ, ನಾವು ಮಾಡೋ ಇಚ್ಛಾಶಕ್ತಿ ಇದ್ರೂ ಕೂಡ ಮಾಡೋದಕ್ಕೆ ಅವ್ರು ಬಿಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಹೆಂಗೆ ಮುಂದಿನ ದಿನಗಳಲ್ಲಿ ಈ ಒಂದು ಇದು ಮಾಡ್ಕೊಳ್ಳೋಕೆ ಹೋಗೋಕ್ಕಾಗುತ್ತೆ? ಇದು ಹೇಳ್ಬೋದು. ಇವರು ಯಾವುದು ನೀವು ರೆಕಗ್ನೈಸ್ಡ್ ಪಾರ್ಟೀಸು ಇವ್ರನ್ನ ಕರೆಕ್ಟಾಗಿ ಕರೆದಿಲ್ಲ. ಈಗ ಕಾಂಗ್ರೆಸ್ ಅವರು, BJP ಅವರು, ದಳದವರು 3 ಕಡೆಯವರು ಇದ್ದಿದ್ದರೆ ಇವರೆಲ್ಲರೂ ಕಳ್ಳರ ಕೂಟ.
ಇವ್ರೇನು ಪಾರ್ಟಿದು ನೀತಿ ನಿಯಮಗಳು ಯಾವುದೂ ಇಲ್ಲ. BBMP ಬಗ್ಗೆ ನೀವು ಎಲೆಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ವಿಚಾರಗಳಲ್ಲಿ ಈ ಏನು ರೆಕಗ್ನೈಸ್ಡ್ ಪಾರ್ಟಿಗಳಿದ್ದಾರೆ ಅವ್ರುಗಳೇ ಶಾಮೀಲಾಗಿ ಮುಂದೆ ಇದು ಎಲೆಕ್ಷನ್ ಮಾಡಬಾರ್ದು ಅಂತ ಹೇಳೋಕೆ ನಿಮಗೆ ಭಾಳ ಒಳ್ಳೆ ಉದಾಹರಣೆ ಹೇಳ್ತೀನಿ. ಲೋಕಾಯುಕ್ತನ ಸಿದ್ದರಾಮಯ್ಯನವರು ಮುಚ್ಚಲಿಲ್ಲ. ಲೋಕಾಯುಕ್ತನ ಮುಚ್ಚಬೇಕಾದ್ರೆ BJPನೂ ಕಾರಣ, ಕಾಂಗ್ರೆಸ್ಸು ಕಾರಣ, ದಳನೂ ಕಾರಣ. ಯಾಕೆಂದ್ರೆ ಇದು ನಮ್ಮ ಎಲ್ಲರಿಗೂ ನಾಳೆ ಕುತ್ತಿಗೆ ತರ್ತಕಣಯ್ಯ ಅಂತ ಮುಚ್ಚಿದ್ರು. ತದನಂತರ ಅದು ಹೈಕೋರ್ಟಿಂದ ಓಪನ್ ಆಯ್ತೆ ಹೊರತು ಯಾವುದೋ ಇವರು ಯಡಿಯೂರಪ್ಪ ಅವ್ರು ಹೇಳ್ಬಿಟ್ರು ನಾನು ಬಂದ ತಕ್ಷಣ ಒಂದೇ ವಾರದಲ್ಲಿ ಓಪನ್ ಮಾಡಿಸ್ಬಿಡ್ತೀನಿ ಲೋಕಾಯುಕ್ತ ಅಂತ. ACBಲಿ ಏನೇನು ಕತೆಗಳಾಯಿತು ಎಲ್ಲ ಗೊತ್ತಿದೆ. ಅಂದರೆ ಭ್ರಷ್ಟಾಚಾರದ ಬ್ರಹ್ಮಾಂಡ ಹೇಗೆ ನಿಂತಿದೆ ಅಂತ. ಲೋಕಾಯುಕ್ತನ ಹೇಗೆ ಮುಚ್ಚಿದ್ರಿ ಹಾಗೇನೆ BBMPಲೂ ಸಹ ಆಲ್ ಪಾರ್ಟಿಗಳಿದ್ದಾರೆ ಇದರಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಎಷ್ಟು MLAಗಳಿರ್ಬೋದು, BJP ಅವರು ಎಷ್ಟು MLAಗಳಿದ್ದು, ಇವರೇನು ನರಸತ್ತಿದಾರ ಅದನ್ನೇ ಮಾತಾಡ್ತಿದ್ವಿ ಸರ್. ಅಂದ್ರೆ JDS ಅವರು ಏನಾಗಿದ್ದಾರೆ, ವಿರೋಧ ಪಕ್ಷ ಏನಿದೆ ನಿಂತ್ಕೋಬೇಕಾಗಿತ್ತು. ಇವ್ರು ಹೇಳಿದ್ರು ಬೊಮ್ಮಾಯಿ ಅವ್ರ ಟೈಮಲ್ಲೇ ಆಗಿದ್ದು. ಆಯ್ತಪ್ಪ, ಅದು ಆದ ತಕ್ಷಣ ಮಾಡಬೇಕಿತ್ತಲ್ಲ ನಾಟಕಗಳು. ಅದಕ್ಕೇನೋ ನಿಮ್ಮ ಮಾಧ್ಯಮ ಭಾಷೆಗಳಲ್ಲಿ ಹೇಳ್ತಾರೆ ನೌಟಂಗಿ ನಾಟಕ ಮಾಡೋದು. ಅದರಲ್ಲಿ ಇವರೆಲ್ಲರೂ ಅಂತಾರೆ ಕಳ್ಳರು. ಯಾರನ್ನ ಬೇಕಾದ್ರೆ ಹೇಳಿ, ಆ 28 MLAಗಳು ಸಹ ನೇರವಾಗಿ ನಾವು ದುಡ್ಡು ಮಾಡಬೇಕು ಅಂತ ನಿಂತಿರೋರು. ಆಮೇಲೆ ಇದು ಮೋದಿ ಅವ್ರದ್ದು ಒಂದು ಇದೆ, ಅವ್ರೆಂದು ನಮ್ಮ ಭಾರತದೊಳಗಡೆ ಎಲ್ಲೂ ಪ್ರೆಸ್ ಮೀಟ್ ಮಾಡಿಲ್ಲ. ಅವ್ರದ್ದು ಒಂದೇ ನಾನು ಮಾತಾಡ್ತೀನಿ, ನೀವು ಕೇಳಿ ಮನ್ ಕಿ ಬಾತ್. ಹಾಗೇನೆ ಒಪಿನಿಯನ್ ಬೇಡ ಅಂತ. ಹಾಗೇನೆ ಇವತ್ತು GBA ಒಳಗಡೆ ಇರುವಂತ ಅಧಿಕಾರಿಗಳು ಹಾಗೆ ಇದ್ದಾರೆ. ಅವ್ರ್ಯಾರೋ ಮಹೇಶ್ವರ ರಾವ್ ಏನೋ ಅವ್ರು ಬಂದು ಮಾತಾಡ್ಬಿಟ್ರೆ ಮುಗಿದೋಯ್ತು. ಪುನಃ ಪ್ರೆಸ್ ಅವ್ರ ಕ್ವಶನ್ ಕೇಳೋದಾಗ್ಲಿ, ನಾವೆಲ್ಲಾರು ಹೋಗ್ಬೇಕಾದ್ರೆ ಸಿಗೋದೇ ಇಲ್ಲ. ಯಾವ ಏನೂ ಸಿಗೋದಿಲ್ಲ, AEE ಸಿಗೋದಿಲ್ಲ. BBMP ಭ್ರಷ್ಟಾಚಾರ ಯಾವ ತರ ಇದೆ ಅಂದ್ರೆ, ನಾನು ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆದಾಗ 11,800 ಕೋಟಿ ಬೋಗಸ್ ಬಿಲ್ ಕೆಲಸ ಮಾಡದೇ ಇರೋದಕ್ಕೆ ಏನಾಯ್ತು ಅದು ಕೊನೆಗೆ ಎಲ್ಲ ಸುಟ್ಟು ಹಾಕಿದ್ರು. ಅಂದ್ರೆ ಎಲ್ಲೂ ಕೂಡ ನ್ಯಾಯ. ಆಮೇಲೆ ಇವರು ಒಂದು ಹೇಳಿದ್ರು, ಆಗ್ಲೇ ಹೇಳಿದ್ರೆ ಅವ್ರು ಕಾರ್ಪೊರೇಟರ್ ಆಗಿದ್ದಾಗ ಅವ್ರು ಹೇಳ್ತಾ ಇದಾರೆ, ಇವತ್ತು 6 ವರ್ಷದಿಂದ ಯಾರು ಇಲ್ಲ, ಮೇಯರ್ ಇಲ್ಲ, ಕಾರ್ಪೊರೇಟರ್ಗಳಿಲ್ಲ, ಎಷ್ಟು ಸಾವಿರ ಕೋಟಿ ಎಷ್ಟು ಲಕ್ಷ ಕೋಟಿ ನುಂಗಿರ್ಬೇಕು. ಅವ್ರು ಹೇಳಿದ್ರು ಒಂದು ಇಂಜಿನಿಯರ್ಗಳನ್ನ ಹೊರಗಡೆ ಎರವಲ್ಲು ಅಂತ. ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಆ ಇಂಜಿನಿಯರು ಇದೇ KR ಮಾರ್ಕೆಟ್ ಹತ್ರ ಅಲ್ಲಿ ಏನು ಆಸ್ಫಾಲ್ಟಿಂಗ್ ಒಳಗಡೆ ಸಿಗಾಕೊಂಡಿದ್ದ ಲೋಕಾಯುಕ್ತದಲ್ಲಿ. ಸಿಕ್ಕಾಕೊಂಡು ಇದಾದ್ರೆ ಪುನಃ ಅವನ್ನ ಇದು ಮಾಡಿದ್ರು. ಅವನು PWD ಇಂದ ಬಂದವನು. ಒಂದು 5 ವರ್ಷ PWಗೆ ಪುನಃ ರಿಟರ್ನ್ ಹೋದ. ಆಮೇಲೆ ಪುನಃ ದುಡ್ಡು ಕೊಟ್ಟು ಪುನಃ BBMPಗೆ ಬಂದ್ರು. ನಾನು ಏನಯ್ಯ ಪುನಃ ಬಂದೆ ಅಂದ್ರು. ಸರ್ ಅಲ್ಲಿ ಏನಿಲ್ಲ ಸರ್, ಎಲ್ಲ ಇಲ್ಲೇ ಸರ್, ಭಂಡಾರನೇ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, GBA ಎಲೆಕ್ಷನ್ ನ ಪದೇ ಪೋಸ್ಟ್ಪೋನ್ ಮಾಡ್ತಾ ಇದ್ರು. ಬಟ್ ಕೊನೆಗೂ ಈ ಪೋಸ್ಟ್ಪೋನ್ಗೆ ಬ್ರೇಕ್ ಬಿದ್ದಿದೆ ಅಂತ ಅನ್ಕೊಳ್ಬಹುದಾ? ಅಥವಾ ಮತ್ತೆ ಏನಾದರೂ ಈಗ SIR ರೀಸನ್ ಕೊಟ್ಟರು ಅದೇ ರೀತಿ ಮತ್ತೆ ಏನಾದರೂ ರೀಸನ್ ಕೊಟ್ಟು ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಗೊತ್ತಿಲ್ಲ. ಬಟ್ ನಮ್ಮ ಜನರ ಪರಿಸ್ಥಿತಿ ಸದ್ಯಕ್ಕೆ ಏನಿದೆ ಅದು ಇಂಪ್ರೂವ್ ಆಗಲೇಬೇಕು ಅನ್ನೋದು ನಮ್ಮ ಆಶಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.